ಶ್ರೀ ಗುರುಭ್ಯೋ ನಮಃ. ಏನಾಯಿತು, ನಿನ್ನಿನ ಕಥೆಯಲ್ಲಿ ವಿಜಯದಾಸರು ಕಾಶಿಗೆ ಹೋಗಿದ್ರು ಆಯಿತಾ. ತಿರುಪತಿ ಅಲ್ಲೆಲ್ಲ ಪಂಡ್ರಾಪುರದಿಂದ ಅವರು ಕಾಶಿ ಕಡೆಗೆ ಪ್ರಯಾಣ ಬೆಳೆಸ್ತಾ ಗೋದಾವರಿ, ಯಮುನಾ, ಪ್ರಯಾಗ, ದೆನ್ ಫೈನಲಿ ಹಿ ರೀಚಸ್ ಕಾಶಿ. ಕಾಶಿಲೂ ಜಾಸ್ತಿ ದಿನ ನಿಲ್ಲಲ್ಲ ಅವರು, ಸ್ವಲ್ಪ ದಿನ ಮಾತ್ರ. ದೆನ್ ಅವರು ಗಯಾಗೆ ಹೋಗ್ತಾರೆ. ಇದು ಇಂಟ್ರೆಸ್ಟಿಂಗ್ ಸ್ಟೋರಿ ಆಯಿತಾ. ಲಿಸನ್ ಅಟೆಂಟಿವ್ಲಿ. ತುಂಬ ಸೂಕ್ಷ್ಮಗಳಿದೆ ಇದರಲ್ಲಿ. ಇಫ್ ಯು ಡೋಂಟ್ ಗೆಟ್ ಡೌಟ್ಸ್, ನಾನೇ ಆ ಡೌಟನ್ನು ಕ್ರಿಯೇಟ್ ಮಾಡಿ ಲಾಸ್ಟಲ್ಲಿ ನಾನು ಅದಕ್ಕೆ ಆನ್ಸರ್ಸ್ ಹೇಳ್ತೀನಿ ಆಯಿತಾ. ಬಿಕಾಸ್ ಐ ಗಾಟ್ ಎ ಡೌಟ್ ವೈಲ್ ಗೋಯಿಂಗ್ ಥ್ರೂ ದಿಸ್. ಅದರಲ್ಲಿ ಏನಾಯಿತು, ಗಯೆಗೆ ಬರ್ತಾ ಆನ್ ದ ವೇ ಫ್ರಮ್ ಕಾಶಿ ಟು ಗಯಾ. ಅವ್ರು ಆನ್ ದ ವೇ ಹೋಗ್ಬೇಕಾದ್ರೆ ತುಂಬ ವಿಲೇಜಸ್ಗಳೆಲ್ಲ ಇರುತ್ತಲ್ವಾ. ಆ ವಿಲೇಜ್ಗಳಲ್ಲಿ ಒಂದು ಕಡೆ ಏನು ಮಾಡ್ತಂತೆ, ಒಂದು ನಾಯಿ, ಓಕೆ, ನಾಯಿ, ಡಾಗ್, ಅದು ಇವ್ರನ್ನ ಫಾಲೋ ಮಾಡೋಕ್ಕೆ ಶುರು ಮಾಡ್ತಂತೆ. ಸೊ ಅವರೇನು ಇವಾಗ ಒಂದು ಸ್ಟ್ರೆಚ್ಚಲ್ಲಿ ಹೋಗ್ತಿದ್ದಾರೆ ಅಂದರೆ ಏನು ಕಾಶಿಯಿಂದ ಗಯಾ ಹಾಗೆ ನಡ್ಕೊಂಡು ಹೋಗೋಕ್ಕಾಗೋದಿಲ್ಲವಲ್ಲ. ದೇ ಹ್ಯಾವ್ ಟು ಹಾಲ್ಟ್ ಸಮ್ವೇರ್ ಅಲ್ವಾ. ಒಂದಷ್ಟು ಕಡೆ ನಿಲ್ಲಬೇಕಾಗತ್ತೆ ಅವರು, ಊಟಕ್ಕೆ, ತಿಂಡಿಗೆ, ಎಲ್ಲ ಕಡೆ. ಆಗ ಒಂದು 2-3 ಕಡೆ ಅವರು ನಿಂತಾಗ ನಾಯಿಯು ಕೂಡ ಅಲ್ಲೇ ಇದ್ದು ಬಿಡ್ತಾ ಇತ್ತಂತೆ. ಆಮೇಲೆ ಈ ವಿಜಯದಾಸರ ಜೊತೆ ಬಂದಿತ್ತಲ್ಲ ಟೀಮು, ಅವರೆಲ್ಲ ಊಟ ಎಲ್ಲ ಮಾಡ್ತಾರಲ್ವಾ. ಊಟ ಮಾಡಿ ಎಲೆನ ಬಿಸಾಕಿರ್ತಾರಲ್ಲ, ಆ ಎಲೆನ ಬಿಸಾಕಿದಾಗ ಇಟ್ ಈಸ್ ನಾಟ್ ದಟ್ ಎಲ್ಲರೂ ಕಂಪ್ಲೀಟಾಗಿ ಊಟ ಮಾಡಿರ್ತಾರೆ ಅಂತ. ಒಂದು ಸ್ವಲ್ಪ ಬಿಟ್ಟಿರ್ತಾರೆ, ಎಕ್ಸ್ಟ್ರಾ ಆಗಿರುತ್ತೆ, ಅವ್ರಿಗೆ ಹೆವಿ ಅನಿಸಿರುತ್ತೆ, ಅವ್ರು ಬಿಡ್ತಾರಲ್ವ ಅದನ್ನ. ಆ ಬಿಟ್ಟಿರೋ ಊಟನ ಏನು ಮಾಡ್ತಾ ಇತ್ತಂತೆ, ನಾಯಿ ಊಟ ಮಾಡ್ತಾ ಇತ್ತಂತೆ. ಅದು ಪಾಪ ಊಟ ತಿಂತಾ ಇತ್ತಂತೆ. ಆಮೇಲೆ ಒಂದು 2-3 ಜನ ಅನ್ಕೊಂಡ್ರಂತೆ, ಅದನ್ನ ಓಡ್ಸಕ್ಕೆ ಟ್ರೈ ಮಾಡಿದ್ರಂತೆ. ಬಟ್ ಆಗ ದಾಸರು ಒಂದು ಕಡೆ ಹೇಳಿದ್ರಂತೆ, ಪಾಪ ಆ ನಾಯಿ ನಿಮ್ಗೇನು ತೊಂದರೆ ಕೊಡ್ತಾ ಇದೆ ಅಲ್ವಾ, ಅದೇನು ತೊಂದರೆ ಕೊಡ್ತಾ ಇಲ್ಲ, ಅದ್ರ ಪಾಡ್ಗದ್ ಏನು ಮಾಡ್ತಾ ಇದೆ, ಆ ಎಲೆಗೆ ಬಾಯಿ ಹಾಕ್ತಾ ಇಲ್ಲ. ಅದು ಊಟ ಮಾಡ್ಬೇಕಾದ್ರೆ ಅದೇನು ಎಲೆಗೆ ಬಾಯಿ ಹಾಕ್ತಾ ಇಲ್ಲ. ಎಲ್ಲ ಊಟ ಆಗಿ ಎಲೆ ಬಿಸಾಕಿದಾಗ ಆ ಎಲೆಯಲ್ಲಿರೋ ಅಂತ ಮಿಕ್ಕಿರೋ ಊಟ ತಿಂದ್ಕೊಂಡು ಅದು ಸುಮ್ಮನೆ ಇದೆಯಲ್ವಾ. ಅದು ಈ ಥರ ಭಕ್ತರದು ಊಟ, ಅಂದರೆ ಭಕ್ತರು ತಿಂದು ಬಿಟ್ಟಿರೋ ಅಂತ ಊಟ ಏನಿದೆ ಅದನ್ನು ತಿಂತಾ ಇದೆ ಅಂದರೆ ಅದಕ್ಕೆ ಒಳ್ಳೇದಾಗತ್ತೆ. ಅದ್ರ ಜನ್ಮನ ಅದು ಸಾರ್ಥಕ ಮಾಡ್ಕೊಂಡ್ಲಿ ಒಳ್ಳೆ ಉತ್ತಮ ಜನ್ಮ ಬರುತ್ತೆ ಅದಕ್ಕೆ. ಅಂದರೆ ನಾವು ಕಂಡಿದ್ದೆಲ್ಲ ರೋಡಲ್ಲಿ ಸಿಕ್ಕಿದ್ದನ್ನೆಲ್ಲ ತಿನ್ನೋದೂ ಊಟನೇ ಅಲ್ವಾ, ಅದು ಹೊಟ್ಟೆಗೆ ಹೋಗೋದು. ಆದರೆ ದೇವಸ್ಥಾನದಲ್ಲಿ ಪ್ರಸಾದ ಕೊಡ್ತಾರಲ್ಲ, ಅದೂನು ಊಟನೇ. ಮನೆಯಲ್ಲೇ ನೈವೇದ್ಯ ಮಾಡಿ ತಿಂತೀವಿ, ಅದೂನು ಊಟನೇ. ಎಲ್ಲಾನು ಊಟನೇ, ಎಲ್ಲ ಹೊಟ್ಟೆಗೆ ಹೋಗೋದು. ಹಾಗಂತ ಎಲ್ಲದಕ್ಕೂ ಒಂದೇ ಒಂದೇ ರಿಸಲ್ಟ್ ಆಗಲ್ಲ. ಅದಕ್ಕೆ ವಿಜಯದಾಸರಲ್ಲಿ ಹೇಳ್ತಾ ಇದ್ದಾರೆ, ಭಕ್ತರು ಊಟ ಮಾಡಿ ಬಿಟ್ಟಿರುವಂತಹ ಊಟ ಅಂದರೆ ಉಚ್ಚಿಷ್ಟ. ನಾರದ್ರಿಗೆ ನೋಡಿ ಅವಾಗ ಏನು ಚಾನ್ಸ್ ಸಿಕ್ತು. ನಾರದ್ರದ್ದು ತುಂಬ ಹಿಂದೆ ನಾನು ಹೇಳಿದ್ದೀನೋ ಇಲ್ವೋ ಗೊತ್ತಿಲ್ಲ. ಇನ್ 2 ಲೈನ್ಸ್ ಐ ವಿಲ್ ಫಿನಿಶ್ ಇಟ್ ಆಫ್. ನಾರದ್ರು ಅವ್ರ ತಾಯಿ ಜೊತೆ, ತಂದೆ ಇರಲ್ಲ, ಅವ್ರ ಅಮ್ಮನ ಜೊತೆ, ಪಾಪ ಅವ್ರ ಅಮ್ಮ ಮನೆ ಕೆಲಸ ಮಾಡ್ತಾ ಇರ್ತಾರೆ, ಯಾರ್ಯಾರ್ದೋ ಮನೆಗಳಲ್ಲಿ ಕೆಲಸ ಮಾಡೋ ಅಂಥವಳು. ಅವ್ರ ಜೊತೆ ಇದ್ಕೊಂಡು ನಾರದ್ರು ಅಂದರೆ ನಾರದ್ರು ಪ್ರೀವಿಯಸ್ ಲೈಫಲ್ಲಿ ಆಯ್ತಾ, ಅವ್ರ ಹಿಂದಿನ ಜನ್ಮದಲ್ಲಿ ಅವರು ದಾಸಿ ಪುತ್ರ ಆಗಿರ್ತಾರೆ. ಅಂದರೆ ದಾಸಿ ಅಂದರೆ ಕೆಲಸದವಳು, ಆ ಕೆಲಸದವಳು ಮಗ ಆಗಿರ್ತಾರೆ. ಒಂದು ದಿನ ಅವ್ರು ಯಾವ ಹಳ್ಳಿಲಿ ಇದ್ರೋ ಆ ಹಳ್ಳಿಗೆ ಒಂದಷ್ಟು ಜನ ಸಾಧು ಸಂತರು ಬರ್ತಾರೆ, ಸನ್ಯಾಸಿಗಳು ಬರ್ತಾರೆ. ಚಾತುರ್ಮಾಸ ಅಂತ ಅದಕ್ಕೆ ಕರೆಯೋದು. 4 ಮಾಸ, ಮಾಸ ಅಂದರೆ ಮಂತ್ಸ್, 4 ಮಂತ್ಸ್. ಈಗ ಮೊನ್ನೆ ಮುಗೀತದು ಆಯ್ತಾ. ಆ ಚಾತುರ್ಮಾಸದಲ್ಲಿ ಅವ್ರು ಏನು ಮಾಡ್ತಾರೆ, ಎಲ್ಲೂ ಟ್ರಾವೆಲ್ ಮಾಡಲ್ಲ, ಅವ್ರು ಒಂದು ಕಡೆ ನಿಲ್ತಾರೆ. ಆಗ ಏನು ಬೆನಿಫಿಟ್ಟು. ಅದರ್ವೈಸ್ ಅವರೆಲ್ಲ ಏನು ಅಂದರೆ ಸನ್ಯಾಸಿಗಳು ಒಂದು ಕಡೆ ಇರಂಗಿಲ್ಲ, ಅವ್ರು ಊರೂರು ತಿರುಗ್ತಾ ಇರಬೇಕು, ಎಲ್ಲ ಕಡೆ ಪ್ರೀಚಿಂಗ್ ಮಾಡಿ ಜನರನ್ನ ಚೇಂಜ್ ಮಾಡಬೇಕು, ಜನಕ್ಕೆ ಒಳ್ಳೆ ಬುದ್ಧಿ ಕೊಡಬೇಕು, ಅದೇ ಅವ್ರ ಕೆಲಸ. ಸೊ ಇಲ್ಲೇನಾಯಿತು, ಚಾತುರ್ಮಾಸದ ಟೈಮಲ್ಲಿ ಅವ್ರು ಒಂದು ಕಡೆ ಇರಬೇಕು. ಯಾಕಂದರೆ ಚಾತುರ್ಮಾಸ ಅಂದರೆ ಮಳೆಗಾಲದ ಟೈಮು, ರೈನಿ ಸೀಸನ್. ಅವರು ಅವಾಗೆಲ್ಲ ನಡ್ಕೊಂಡು ಹೋಗೋರಲ್ವಾ, ಹೋಗ್ಬೇಕಾದ್ರೆ ರೈನಿ ಸೀಸನಲ್ಲಿ ಯು ಮೈಟ್ ಹ್ಯಾವ್ ಅಬ್ಸರ್ವ್ಡ್ ಮೆನಿ ಇನ್ಸೆಕ್ಟ್ಸ್ ಅಲ್ವಾ, ರೋಡಲ್ಲೆಲ್ಲ ಇರುತ್ತೆ, ಕೆಸರಲ್ಲೆಲ್ಲ ಇರುತ್ತೆ. ಅವ್ರು ನಡೆದಾಗ ಇನ್ಸೆಕ್ಟ್ಸ್ಗಳಿಗೆ ತೊಂದರೆ ಆಗುತ್ತೆ. ಅದಕ್ಕೆ ಆ ತೊಂದರೆ ಕೊಡಬಾರ್ದು ಅನ್ನೋ ಕಾರಣಕ್ಕೆ ಅವ್ರೇನ್ ಮಾಡ್ತಾ ಇದ್ರು, 4 ಮಂತ್ಸ್ ಅವ್ರು ಎಲ್ಲೂ ಹೋಗ್ದಂಗೆ ಒಂದೇ ಕಡೆ ಇರ್ತಾ ಇದ್ರು. ಅಂಡ್ ಡ್ಯೂರಿಂಗ್ ದ ರೈನಿ ಸೀಸನ್ ಫಾರ್ಮರ್ಸು ಕೂಡ ಫ್ರೀ ಆಗಿರ್ತಾ ಇದ್ರು. ಅವ್ರ ಹೊಲದಲ್ಲಿ ಅವ್ರೇನೋ ಬೆಳೀತಾ ಇರಲಿಲ್ಲ, ಯಾಕಂದ್ರೆ ರೈನ್ ಅಲ್ವಾ ಅದು. ಅದಕ್ಕೆ ಅವ್ರು ಫ್ರೀ ಆಗಿದ್ದಾಗ ಇಟ್ ಈಸ್ ಅನ್ ಆಪರ್ಚುನಿಟಿ ಫಾರ್ ದ ಫಾರ್ಮರ್ಸ್ ಟು ಕಮ್ ಅಂಡ್ ಡಿಸನ್ ಟು ದ ಲೆಕ್ಚರ್ಸ್. ಅವ್ರು ಏನು ಡೆಲಿವರ್ ಮಾಡ್ತಾ ಇದ್ರು ಲೆಕ್ಚರ್ಗಳನ್ನ, ಅದನ್ನ ಕೇಳೋದಕ್ಕೆ ಅವ್ರಿಗೂ ಒಂದು ಆಪರ್ಚುನಿಟಿ. ಹಾಗಾಗಿ ಇಬ್ರಿಗೂ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಪ್ರಕಾರ ಏನ್ ಮಾಡ್ತಾ ಇದ್ರು, ಚಾತುರ್ಮಾಸಕ್ಕೆ ಎಲ್ಲೂ ಹೋಗದೆ ಒಂದ್ ಕಡೆ ನಿಲ್ತಾ ಇದ್ರು. ಈ ನಾರದ್ರು ಅವ್ರ ಹಿಂದಿನ ಜನ್ಮ ಇದ್ರಲ್ಲ, ಅದೇ ದಾಸಿ ಪುತ್ರ ಆಗಿದ್ದಾಗ ಅವ್ರೇನ್ ಮಾಡ್ತಾ ಇದ್ರು, ಈ ವೆಲ್ ಟು ಡೂ ಪರ್ಸನ್ ಮನೆಯಲ್ಲಿ ಇವ್ರು ಕೆಲಸ ಮಾಡ್ತಾ ಇದ್ದಿದ್ದು. ಹಾಗಾಗಿ ಆ ಸನ್ಯಾಸಿಗಳು ಅಲ್ಲೇ ಬಂದು ಇದ್ರು, ಮನೆಯಲ್ಲಿ ಅವ್ರ ಮನೇಲೇ ಇದ್ರು, ವಾಸ ಮಾಡ್ತಾ ಇದ್ರು. ಅವರು ಊಟ ಎಲ್ಲ ಆದ್ಮೇಲೆ ಅವ್ರದ್ದು ಇವಾಗ ಫಾರ್ ಎಕ್ಸಾಂಪಲ್ ಒಂದು ಪಾತ್ರೆಯಲ್ಲಿ 2 ಗ್ಲಾಸ್ ಅನ್ನ ಇರುತ್ತೆ ಅಂತ ಇಟ್ಕೊಳ್ಳೋಣ. 1 ಗ್ಲಾಸ್ ಅನ್ನ ಸನ್ಯಾಸಿಗಳಿಗೆ ಕೊಟ್ವಿ, ಖಾಲಿ ಆಯ್ತು. ಅನದರ್ ಗ್ಲಾಸ್ ವಿಲ್ ಬಿ ರಿಮೈನಿಂಗ್ ಇನ್ ದ ವೆಸಲ್ ಅಲ್ವಾ. ಅದನ್ನ ಉಚ್ಚಿಷ್ಟ ಅಂತ ಕರಿತೀವಿ. ಅಂದ್ರೆ ಸನ್ಯಾಸಿಗಳು ತಿಂದು ಬಿಟ್ಟಿದ್ದು ಅಂದ್ರೆ ಅವ್ರ ಎಲೆಯಲ್ಲಿದ್ದಲ್ಲ, ಪಾತ್ರೆಯಲ್ಲಿ. ಅವ್ರ ಊಟ ಮುಗೀತು,
ಪಾತ್ರೆಯಲ್ಲಿ ವಾಟ್ ಎವರ್ ವಾಸ್ ರಿಮೈನಿಂಗ್ ಅದು ಅವ್ರದ್ದು ಉಚ್ಚಿಷ್ಟ. ಅದನ್ನ ನಾರದ್ರು ಊಟ ಮಾಡ್ತಾ ಇದ್ರಂತೆ. ಜಸ್ಟ್ ಬೈ ಅದನ್ನು ಊಟ ಮಾಡೋದ್ರಿಂದ ಆಮೇಲೆ ದಿನಾ ಕ್ಲಾಸ್ ಕೇಳೋದು ಸನ್ಯಾಸಿಗಳದ್ದು 4 months. ಆಮೇಲೆ ಅವ್ರದ್ದೆಲ್ಲ ಸ್ವಲ್ಪ ಸೇವೆ ಮಾಡೋದು, ಕಾಲು ಹೊತ್ತೋದು, ಅವ್ರು ಮಲ್ಕೊಂಡಿದ್ದಾಗ ಅವ್ರೇನಾದ್ರು ಕೇಳಿದ್ರೆ ತಂದು ಕೊಡೋದು, ನೀರು ಕೇಳಿದ್ರೆ ಕೊಡೋದು. ಪುಟ್ಟ ಹುಡುಗ, ಹಿ ವಾಸ್ ವೆರಿ ಸ್ಮಾಲ್ ಬಾಯ್ ಲೈಕ್ ಯುವರ್ ಏಜ್. ಅಂಥ ಕೆಲಸಗಳನ್ನ ಅವ್ರು ಮಾಡ್ತಾ ಇದ್ರಂತೆ. ತುಂಬ ಟ್ರಾನ್ಸ್ಫಾರ್ಮೇಷನ್ಸ್ ಆಯಿತು ಅವರಲ್ಲಿ. ಸೊ ಅಷ್ಟೇ ಮಾಡ್ತಾ ಇದ್ರಿಂದ ನಥಿಂಗ್, ಅವ್ರೇನು ತುಂಬ ಹಿ ಹ್ಯಾಸ್ ನಾಟ್ ಡನ್ ವೆರಿ ಸಮಥಿಂಗ್ ಬಿಗ್ ಅಂತ. ದೊಡ್ಡವ್ರ ಸೇವೆ ಮಾಡೋದ್ರಿಂದ ಏನು ಸಿಕ್ಕತ್ತೆ ಅನ್ನೋದನ್ನ ಇದು ಪಾಯಿಂಟ್. ಒಂದಿನ ಅವ್ರ ಅಮ್ಮ ಪಾಪ ಕಾಡಲ್ಲಿ, ಅವಾಗೇನು ಗ್ಯಾಸ್ ಸಿಲಿಂಡರ್ ಎಲ್ಲ ಇರಲಿಲ್ವಲ್ಲ, ಅವ್ರ ಅಮ್ಮ ಕಾಡಿಗೆ ಹೋಗಿದ್ರಂತೆ ಸೌದೆ ತಗೊಂಬರೋದಕ್ಕೆ. ಹಾವು ಕಚ್ಬಿಟ್ಟು ಸತ್ತು ಹೋಗ್ಬಿಟ್ಲು. ಸೊ ಇವ್ರಿಗೆ ಯಾರೂ ಇಲ್ದಂಗೆ ಆಗೋಯ್ತು, ಪಾಪ ಒಬ್ಬರೇ ಆಗ್ಬಿಟ್ರು. ಅದಕ್ಕೆ ಅವ್ರು ಏನು ಮಾಡ್ತಾರಂತೆ, ಯಾರೂ ಇಲ್ಲ ಭಗವಂತನ ಹತ್ರ ಹೋಗೋಣ ಅಂದ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ರಂತೆ. ಆನ್ ದ ವೇ ಅವ್ರಿಗೆ ಸೋ ಮೆನಿ ಬ್ಯೂಟಿಫುಲ್ ಗಾರ್ಡನ್ಸ್ ಕಾಣಿಸ್ತಂತೆ. ಮೌಂಟೈನ್ಸ್ ಈಸ್ ಮೇಡ್ ಅಪ್ ಆಫ್ ಮುತ್ತು, ರತ್ನ, ಬೆಳ್ಳಿ, ಬಂಗಾರ. ಅದೆಲ್ಲ ನೋಡಿದ್ರು ಅವ್ರಿಗೇನು ಟೆಂಪ್ಟೇ ಆಗ್ಲಿಲ್ವಂತೆ, ಆಸೆನೇ ಆಗ್ಲಿಲ್ವಂತೆ. ಸೊ ಅವ್ರು ಹಾಗೇ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಒಂದ್ ಕಡೆ ಧ್ಯಾನ ಮಾಡ್ಕೊಂಡು ಕೂತಾಗ ಅವ್ರ ಹಾರ್ಟಲ್ಲಿ ಭಗವಂತ ಕಾಣಿಸ್ಕೋತಾನೆ, ಹೃದಯದಲ್ಲಿ. 1 second ಹಿಂಗೆ ಕಾಣಿಸ್ಕೊಂಡು ಮಾಯ ಆಗ್ಬಿಡ್ತಾನೆ. ನಾರದ್ರು ಅಳಕ್ ಶುರು ಮಾಡ್ತಾರಂತೆ, ಅಯ್ಯೋ ಭಗವಂತ 1 second ಕಾಣಿಸ್ಕೊಂಡು ಮಾಯ ಆಗ್ಬಿಟ್ಟಿಯಲ್ಲೋ ಅಂದಾಗ ಏರಿಯಲ್ ವಾಯ್ಸ್, ಆಕಾಶವಾಣಿ ಕೇಳುತ್ತೆ, ಈ ಜನ್ಮಕ್ಕೆ ಇಷ್ಟೇ ನಿನಗೆ, ನಿನ್ನ ಸಾಧನೆ ಮಾಡು, ನೀನು ನೆಕ್ಸ್ಟ್ ಜನ್ಮದಲ್ಲಿ ನಿನಗೆ ನಾನು ಎನಿ ಟೈಮ್ ನಾನು ನಿನಗೆ ದರ್ಶನ ಕೊಡ್ತಾ ಇರ್ತೀನಿ ಅಂತ. ಸೊ ಆ ರೀತಿ ಸಾಧನ ಮಾಡಿ ದೇಹ ಬಿಡ್ತಾರೆ. ನೆಕ್ಸ್ಟ್ ನಾರದರಾಗಿ ಅವ್ರು ಹುಟ್ಟೋದು ಬ್ರಹ್ಮದೇವರ ತೊಡೆ ಅಂದ್ರೆ ಥೈ, ಅಲ್ಲಿಂದ ಹುಟ್ಟುತ್ತಾರೆ. ಸೊ ನಾರದರಿಗೆ ಅಂತ ಜನ್ಮ ಬರೋದಕ್ಕೆ ಕಾರಣ ಏನು? ನಾರದರು ತ್ರಿಲೋಕ ಸಂಚಾರಿ, ಯಾವಾಗ ನೋಡಿದ್ರು ಭಗವಂತನ ಬಗ್ಗೆನೇ ಹಾಡ್ತಾ ಇರ್ತಾರೆ. ಯಾವಾಗ್ಲೂ ಭಗವಂತ ಕಾಣಿಸ್ಕೊಡ್ತಾ ಇರ್ತಾನೆ ಅವನಿಗೆ. ಏನಕ್ಕೆ? ಇಲ್ಲಿ ಸಾಧುಗಳು ಸೇವೆ ಮಾಡಿದಿಕ್ಕೆ ಅಲ್ವಾ. ಅದೇ ತರ ಇವ್ರು ಹೇಳ್ತಾರೆ ಇಲ್ಲಿ ವಿಜಯದಾಸರು, ಆ ನಾಯಿ ಏನ್ ಮಾಡ್ತಾ ಇದೆ ಪಾಪ, ಭಕ್ತರು ತಿಂದು ಬಿಟ್ಟಿರೋ ಊಟನ ತಿಂದುಕೊಂಡು ಆರಾಮಾಗಿದೆ ಅಲ್ವಾ, ಅದು ನಿಮ್ಗೇನು ತೊಂದರೆ ಕೊಡ್ತಾ ಇಲ್ಲ ಅಲ್ಲ, ಅದಕ್ಕೆ ಒಳ್ಳೆ ಜನ್ಮ ಸಿಕ್ಕತ್ತೆ, ನೀವು ತಲೆ ಕೆಡಿಸ್ಕೋಬೇಡಿ, ನಾಯಿನ ಓಡ್ಸಕ್ ಹೋಗ್ಬೇಡಿ ಅಂತ ಹೇಳ್ತಾರಂತೆ. ಸೊ ದಾಸರೇ ಹೇಳಿದಾರಲ್ಲ ನಾಯಿನ ಓಡಿಸ್ಬೇಡಿ ಅಂತ, ಅದಕ್ಕೆ ಅವ್ರು ಯಾರು ನಾಯಿನ ಓಡಿಸ್ತಾ ಇರಲಿಲ್ಲ. ಆಮೇಲೆ ಅವ್ರು ಗಯೆಗೆ ಹೋಗ್ತಾರೆ. ಗಯೆಗೆ ಹೋದಾಗ ಕೂಡ ಆ ನಾಯಿ ಅಲ್ಲೇ ಇರುತ್ತೆ, ಈ ಟೀಮ್ ಜೊತೆನೆ ಇರುತ್ತೆ ನಾಯಿ. ಆ ದಿನ ರಾತ್ರಿ ಅರ್ಚಕರು ವಿಷ್ಣುಪಾದಕ್ಕೆ, ಗಯಾಲಿ ವಿಷ್ಣುಪಾದ ಇದೆ ಆಯ್ತಾ, ವಿಷ್ಣುಪಾದ ಭಗವಂತಂದೇ ಪಾದ ಇದೆ, ಅದಕ್ಕೆ ಸ್ಟೋರಿ ನೆಕ್ಸ್ಟ್ ಬರುತ್ತೆ. ಸೊ ವಿಷ್ಣುಪಾದಕ್ಕೆ ಮಂಗಳಾರತಿ ಎಲ್ಲ ಮಾಡ್ತಾರೆ. ಅದೆಲ್ಲ ಆದ್ಮೇಲೆ ದಾಸರು ಭಜನೆ ಮಾಡ್ತಾರೆ. ಭಜನೆ ಆದ್ಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಅವರು ಗಯಾ ಶ್ರಾದ್ದ ಮಾಡಬೇಕಾಗಿರುತ್ತೆ ಆಯ್ತಾ. ಆವಾಗ ರಾತ್ರಿನೇ ಗಯೆ ಮಹಿಮೆ ಏನು ಅನ್ನೋದನ್ನೆಲ್ಲ ಹೇಳ್ತಾ ಒಂದು ಸುಳಾದಿನೇ ಅವರು ರಚನೆ ಮಾಡ್ತಾರೆ. ಜಗವೆಲ್ಲ ವ್ಯಾಪಿಸಿದ ಬಲು ಅತೀಂದ್ರಿಯ ಪಾದ ಅಂದ್ರೆ ಲೋಟಸ್ ಫೀಟ್, ಭಗವಂತಂದ 2 ಕಾಲುಗಳು. ಅದು ಏನ್ ಕಾಲದು, ವಾಮನಾವತಾರ ತಗೊಂಡಾಗ ಮೇಲ್ಗಡೆ ಎಲ್ಲ ಕವರ್ ಮಾಡ್ಬಿಟ್ಟಿದ್ನಲ್ಲ, ಕೆಳಗಡೆನೂ ಕವರ್ ಮಾಡ್ಬಿಟ್ಟಿದ್ನಲ್ಲ, ಎಲ್ಲ ಕವರ್ ಮಾಡಿದ್ದ. ಸೊ ಅಂತ ಪಾದ ಅಂತ ಹಿ ವಿಲ್ ಗಿವ್ ಲಾಟ್ ಮೆನಿ ಡಿಸ್ಕ್ರಿಪ್ಷನ್ಸ್. ಆಗ ಭಕ್ತರು ಕೇಳ್ತಾರಂತೆ, ಗಯಾ ಅದು ಇಂಪಾರ್ಟೆಂಟ್ಸ್ ಏನು, ಅದನ್ನ ನಮಗೆ ಹೇಳಿ. ವಾಟ್ ಗಯಾ ಕ್ಷೇತ್ರದ ಮಹಿಮೆ ಏನು ಅಲ್ವಾ. ಆಸ್ ಐ ಟೋಲ್ಡ್, ಸುಮ್ಮನೆ ಕತ್ತೆಗಳು ನಾಯಿಗಳ ತರ ಹೋಗೋದಲ್ಲ. ಯಾವುದೋ ಒಂದು ಕ್ಷೇತ್ರಕ್ಕೆ ಹೋದ್ವಿ ಅಂದ್ರೆ ಅದ್ರ ಬಗ್ಗೆ ತಿಳ್ಕೊಂಡಿರ್ಬೇಕು ನಾವು. ವಿ ಶುಡ್ ಲರ್ನ್, ಏನು ಅದು, ಏನಕ್ಕೆ ಹೋಗ್ತಾ ಇದೀವಿ, ಯಾರಿದ್ದಾರೆ ಅಲ್ಲಿ, ಏನಾದ್ರೂ ಇಂಪಾರ್ಟೆನ್ಸು ಅಂತ ಅಷ್ಟು ಹೇಳಬೇಕಾದಾಗ ಅವ್ರು ಹೇಳ್ತಾರಂತೆ, ಚತುರ್ಮುಖ ಬ್ರಹ್ಮದೇವರು ಅಂದ್ರೆ ಬ್ರಹ್ಮ ಏನಿದ್ದಾರೆ ಬ್ರಹ್ಮದೇವರು, ಅವ್ರ ಮಕ್ಕಳು ಅಂದ್ರೆ ಅವ್ರ ಮಗ ಯಾರು, ಮರೀಚಿ. ಆ ಚತುರ್ಮುಖ ಬ್ರಹ್ಮದೇವರು ಮಗ ಮರೀಚಿ ಇದ್ರಲ್ಲ, ಮರೀಚಿದು ವೈಫ್ ಯಾರು ಅಂದ್ರೆ ಯಮನ್ದು ಡಾಟರ್, ಯಮನ್ ಮಗಳು. ಯಮನ್ ಮಗಳನ್ನ ಮರೀಚಿಗೆ ಮದುವೆ ಮಾಡಿ ಕೊಟ್ಟಿರ್ತಾರೆ. ಅವಳ ಹೆಸರು ಧರ್ಮವ್ರತೆ. ಮರೀಚಿ ವೈಫ್ ಹೆಸರು ಧರ್ಮವ್ರತೆ. ಧರ್ಮವ್ರತೆ ಯಾರು ಅಂದ್ರೆ ಯಮಧರ್ಮರಾಜ ಇದಾರಲ್ಲ, ಲಾರ್ಡ್ ಆಫ್ ಡೆತ್, ಅವ್ರ ಮಗಳು. ಸೊ ಮರೀಚಿ ಯಾರು ಅಂದ್ರೆ ಬ್ರಹ್ಮಂದು ಮಗ ಆಯ್ತಾ. ಸೊ ಅವ್ರು ಏನ್ ಮಾಡ್ತಾರಂತೆ, ದೇವ್ರ ಪೂಜೆಗೋಸ್ಕರ ಅವ್ರು ಒಂದಿನ ಏನ್ ಮಾಡ್ತಾರೆ, ಮರೀಚಿ ಋಷಿಗಳು ದೇವ್ರ ಪೂಜೆಗೆ ಹೂವ ಹಣ್ಣು ಅದನ್ನೆಲ್ಲ ತಗೊಂಬರಕ್ಕೆ ಕಾಡಿಗೆ ಹೋಗಿರ್ತಾರೆ. ಕಾಡಿಗೆ ಹೋಗಿ ಸ್ವಲ್ಪ ಸುಸ್ತಾಗಿ ಮನೆಗೆ ಬರ್ತಾರೆ. ಯೂಶುವಲ್ ಆಗಿ ಅವಳು ಏನ್ ಮಾಡ್ತಾ ಇದ್ಲು ಅಂದ್ರೆ, ಧರ್ಮವ್ರತ ಇದು ಡೈಲಿ ರೋಟೀನು. ವೆನ್ ಹಿ ಕಮ್ಸ್ ಬ್ಯಾಕ್ ಹೋಮ್, ಆ ಕಾಲದಲ್ಲೆಲ್ಲ ನಡೀತಾ ಇದ್ದಿದ್ದಲ್ವಾ, ನಮ್ಮ ತರ ವೆಹಿಕಲ್ ಇರ್ಲಿಲ್ಲ. ಅಥವಾ ನಾನೆಲ್ಲೋ ಅಂಗಡಿಲಿ ಹೋಗ್ಬಿಟ್ಟು ಹೂವ ತಗೊಂಬಂದ್ಬಿಡ್ತೀನಪ್ಪ ಅಂತ ಹೇಳೋ ತರ ನನಗೊಂದು ಅಂಗಡಿ ಅಡ್ರೆಸ್ ಗೊತ್ತಿರುತ್ತೆ. ವೇರ್ ಡು ಐ ಗೆಟ್ ಫ್ಲವರ್, ವೇರ್ ಡು ಐ ಗೆಟ್ ಫ್ರೂಟ್ಸ್ ಅಂತ ನಾನು ಹೋಗಿ 5 ನಿಮಿಷದಲ್ಲಿ ವೆಹಿಕಲ್ ಅಲ್ಲಿ ಹೋಗಿ ತಗೊಂಬಂದಂಗ ಅಲ್ಲ. ಕಾಡಲ್ಲಿ ಹಣ್ಣು ಹೂವಕ್ಕೆ ಅಲಿಬೇಕು ಅಂದ್ರೆ ಇವತ್ತಿಲ್ಲಿ ಸಿಕ್ತು, ಹತ್ರನೇ ಸಿಗ್ಬೋದು, ನಾಳೆ ದೂರನೇ ಸಿಗ್ಬೋದು ಅಲ್ವಾ. ಆ ತರ ತುಂಬಾಟೆ ಟ್ರಾವೆಲ್ ಮಾಡಿರ್ತಾರೆ ಅವರು. ಮಾಡಿ ಸುಸ್ತಾಗಿ ಮನೆಗೆ ಬಂದಾಗ ಅವ್ರು ಸ್ವಲ್ಪ ರೆಸ್ಟ್ ತಗೋಬೇಕಾದ್ರೆ ಇವಳು ಏನ್ ಮಾಡ್ತಾ ಇದ್ಲು, ವೈಫು ಧರ್ಮವ್ರತೆ, ಕಾಲನ್ನ ಒತ್ತು ಬಿಟ್ಟು ಮಸಾಜ್ ಮಾಡ್ತಾ ಇರ್ತಾಳೆ. ಸೊ ಅದು ಡೈಲಿ ರೊಟೀನ್ ಅವಳದು. ಅವಳು ಆ ರೀತಿ ಮಾಡ್ತಾ ಇರ್ತಾಳೆ. ಸೊ ದಟ್ ನಮ್ಮಲ್ಲೂ ತುಂಬಾ, ನಿಮ್ಗೆ ಗೊತ್ತಿಲ್ಲ ನೀವೆಲ್ಲ ಮಾಡ್ತಿರೋ ಇಲ್ವೋ ಅಂತ, ನಾವೆಲ್ಲ ಸಣ್ಣವರಿದ್ದಾಗ
ನಮ್ಮ ಅಜ್ಜಿ ಅಜ್ಜ ಎಲ್ಲ ಕಾಲೊತ್ತು ಅಂತ ಹೇಳೋರು. ನಾವು ಒತ್ಕೊಂಡು ಕುತ್ಕೊಳೋದು ಅವ್ರದ್ದು ಕಾಲನ್ನು ಮಸಾಜ್ ಮಾಡೋದು, ಅವರೆಲ್ಲಾದ್ರೂ ದೂರದಿಂದ ಬಂದಿದ್ರೆ. ಸೊ ಯಾಕಂದರೆ ನಮ್ಮ ಮನೆಯಿಂದ ಪೇಟೆ ಆಲ್ಮೋಸ್ಟ್ 1.5 ಕಿಲೋಮೀಟರ್ಸ್ ಇರ್ತಾ ಇತ್ತು. ಗದ್ದೆಲ್ಲಿ ನಡ್ಕೊಂಡು ಬರಬೇಕು ಅವರು. ಅಷ್ಟು ನಡ್ಕೊಂಬಂದಾಗ ಸುಸ್ತಾಗ್ತಿತ್ತಲ್ಲ, ನಾವೆಲ್ಲ ಮಕ್ಕಳೇನು ಮಾಡ್ತಾ ಇದ್ವಿ, ಕಾಲನ್ನು ಮಸಾಜ್ ಮಾಡ್ತಾ ಇದ್ವಿ. ಸೊ ಆ ರೀತಿ ಇವಳು ಮಸಾಜ್ ಮಾಡ್ತಾ ಇರ್ತಾಳೆ ಕಾಲನ್ನು. ಆ ಟೈಮಲ್ಲಿ ಏನಾಯ್ತಂತೆ, ಬ್ರಹ್ಮದೇವರು ಬರ್ತಾರೆ. ಹೂ ಈಸ್ ಬ್ರಹ್ಮ? ಮರೀಚಿದು ಅಪ್ಪ, ಅಂದರೆ ಇವ್ರಿಗೆ ಮಾವ ಆಗಬೇಕು. ಸೊ ಮಾವನವ್ರು ಬಂದುಬಿಟ್ರಲ್ಲ ಅಂತ ಇವಳೇನು ಮಾಡ್ತಾಳೆ, ಬ್ರಹ್ಮದೇವ್ರಿಗೆ ಅಡ್ರೆಸ್ ಮಾಡೋಣ ಅಂತ ಅಂದ್ಕೊಂಡು ಅವಳು ಬ್ರಹ್ಮದೇವ್ರನ್ನ ಅವ್ರಿಗೆ ಏನು ಬೇಕೋ, ನೀರು ಬೇಕೋ, ಏನು ಬೇಕೋ ಅದನ್ನೆಲ್ಲ ಕೇಳೋದಕ್ಕೆ ಅಂತ ಅವಳು ಸ್ವಾಗತ ಮಾಡಿಬಿಟ್ಟು ಅವ್ರಿಗೆ ಏನೇನು ಬೇಕೋ ಎಲ್ಲಾನು ಟೇಕ್ ಕೇರ್ ಮಾಡ್ತಾಳೆ. ಆ ಕಡೆ ಏನಾಯಿತು ಅಂದರೆ ಮರೀಚಿಗಳು ಎದ್ದೊಳ್ತಾರೆ. ಅವ್ರು ಎದ್ದಾಗ ನೋಡ್ತಾರೆ ವೈಫ್ ಇಲ್ಲ, ಕಾಲು ಒತ್ತಾ ಇದ್ದವಳು ಇಲ್ಲ ಅವಳು. ಅದಕ್ಕೆ ಅವ್ರು ಏನು ಮಾಡ್ತಾರೆ, ಶಾಪ ಕೊಡ್ತಾರಂತೆ. ಇಲ್ಲಿ ಡೌಟ್ ಬರುತ್ತೆ ಆ್ಯಕ್ಚುಲಿ, ವಿ ವಿಲ್ ಅಡ್ರೆಸ್ ಇಟ್ ಲೇಟರ್. ಅವ್ರು ಶಾಪ ಕೊಟ್ಬಿಟ್ಟು ಏನು ಮಾಡ್ತಾರೆ ಅಂದರೆ, ನನ್ನ ಸರ್ವಿಸ್ ನಿಲ್ಲಿಸ್ಬಿಟ್ಲಲ್ಲ ಇವಳು, ಕಾಲು ಒತ್ತುತ್ತಾ ಇದ್ದವಳು ನಿಲ್ಲಿಸ್ಬಿಟ್ಲು, ಶಿ ಹ್ಯಾಸ್ ಗಾನ್ ಸಮ್ವೇರ್ ಎಲ್ಸ್ ಅಂತ ಅಂದ್ಬಿಟ್ಟು ಅವ್ರು ಏನು ಮಾಡ್ತಾರೆ, ನೀನು ಈ ರೀತಿ 1000 ಇಯರ್ಸ್, ನಾಟ್ ಜಸ್ಟ್ 1 ಇಯರ್, 1000 ಇಯರ್ಸ್ ಏನು ಮಾಡು ಅಲ್ಲ, ಅಲ್ಲಿ ತನಕ ನೀನು ಕಲ್ಲಾಗ್ಬಿಡು ಅಂತ ಹೇಳ್ತಾರೆ. ಇವಳಿಗೆ ತುಂಬ ಪಾಪ ಬೇಜಾರಾಗುತ್ತೆ. ಕಲ್ಲಾಗ್ಬಿಡು ಅಂತ ಹೇಳ್ಬಿಟ್ರಲ್ಲ ಅಂತ ಅಂದ್ಬಿಟ್ಟು ಇವಳೇನು ಮಾಡ್ತಾಳೆ, 1000 ಇಯರ್ಸ್ ಇವಳು ತಪಸ್ ಮಾಡ್ತಾಳೆ. ಆಯ್ತಾ, 1000 ಇಯರ್ಸ್ ತಪಸ್ ಮಾಡಿದಾಗ ಎಲ್ಲ ದೇವತೆಗಳು ಬರ್ತಾರೆ, ಸಾಕ್ಷಾತ್ ಭಗವಂತನೇ ಬರ್ತಾನೆ. ಆಗ ಇವಳು ಹೇಳ್ತಾಳಂತೆ, ಅಲ್ಲ ಮಾವ ಬಂದಿದ್ರು, ಯಾಕಂದ್ರೆ ಅವ್ರು ಏಜಲ್ಲಿ ದೊಡ್ಡವರು ಅಲ್ವಾ, ಮರೀಚಿಗಳದು ತಂದೆ. ಅವ್ರು ಬಂದಾಗ ನಾನು ಅಡ್ರೆಸ್ ಮಾಡ್ಬೇಕಲ್ವಾ, ಎಲ್ಡರ್ಸ್ ಮನೆಗೆ ಬಂದ್ರೆ, ಅದಕ್ಕೆ ಕಾಲು ಒತ್ತೋದು ಬಿಟ್ಬಿಟ್ಟು ಏನು ಮಾಡಿದೆ, ನಾನು ಅವ್ರ ಹತ್ರ ಹೋಗ್ಬಿಟ್ಟು ಅವ್ರಿಗೆ ಸತ್ಕಾರ ಮಾಡಿದೆ. ಅದ್ರಲ್ಲಿ ತಪ್ಪೇನಿದೆ, ನನಗೆ ಈ ರೀತಿ ಕಲ್ಲಾಗು ಅಂತ ಶಾಪ ಕೊಟ್ಟುಬಿಟ್ಟಿದ್ದಾರೆ ಇವರು, ಅದನ್ನ ವಾಪಸ್ ತಗೊಳ್ಳಿ ನೀವು ಅಂತ ಹೇಳ್ತಾರಂತೆ. ಅದಕ್ಕೆ ಆವಾಗ ಭಗವಂತನೇ ಹೇಳ್ತಾನಂತೆ, ಇಲ್ಲಮ್ಮ, ನಿನ್ನ ಗಂಡ ಏನು ಶಾಪ ಕೊಟ್ಟಿದ್ದಾನೆ, ದಟ್ ಈಸ್ ಫಾರ್ ಯುವರ್ ಓನ್ ಗುಡ್, ನಿನ್ನ ಓನ್ ಗುಡ್ಗಲ್ಲ, ತುಂಬ ಜನಕ್ಕೆ ಅದರಿಂದ ಒಳ್ಳೇದಾಗಬೇಕಾಗಿದೆ ಮುಂದೆ, ಅದಕ್ಕೋಸ್ಕರ ಯು ಜಸ್ಟ್ ರಿಸೀವ್ ದಟ್, ಅದನ್ನು ಸ್ವೀಕಾರ ಮಾಡು ನೀನು, ಪರವಾಗಿಲ್ಲ ಅಂತ ಹೇಳಿಬಿಟ್ಟು, ಇದು ಬಿಟ್ಟು ಇನ್ಯಾವುದಾದ್ರೂ ಒಂದು ಎಕ್ಸ್ಟ್ರಾ ವರ ಕೇಳು ಕೊಡ್ತೀವಿ ನಾವು. ವಿ ಕೆನಾಟ್ ರಿವರ್ಸ್ ದ ಶಾಪ, ಕರ್ಸನ್ ರಿವರ್ಸ್ ಮಾಡಲ್ಲ ನಾವು, ಬಿಕಾಸ್ ಅದರಲ್ಲಿ ಎಲ್ಲಾರು ಒಳ್ಳೇದು ಕೂಡ ಸೇರ್ಕೊಂಡಿದೆ. ಆದರೆ ಇನ್ನೊಂದು ಎಕ್ಸ್ಟ್ರಾ ವರ ಕೇಳು, ಅದನ್ನ ನಾನು ಕೊಡ್ತೀನಿ ಅಂತ ಹೇಳಿದಾಗ ಭಗವಂತ ಇವಳೇನಂತಾಳಂತೆ, ನಾನು ಕಲ್ಲಾಗ್ತೀನಿ ಅಂತ ಹೇಳಿದಾರಲ್ಲ, ಓಕೆ ಲೆಟ್ ಮೇ ಆಕ್ಸೆಪ್ಟ್ ದಟ್, ಕಲ್ಲಾಗೋಣ. ಆದರೆ ಆ ಕಲ್ಲು ಅತ್ಯಂತ ಪವಿತ್ರವಾಗಿರಬೇಕು, ಪ್ಯೂರೆಸ್ಟ್ ಆಫ್ ದ ಪ್ಯೂರ್ ಕಲ್ಲಾಗಿರಬೇಕು ಇಡೀ ಪ್ರಪಂಚದಲ್ಲಿ. ಅಂಥ ಭಾಗ್ಯ ನನಗೆ ಕೊಡ್ತೀರಾ ನೀವು. ಅಕಸ್ಮಾತ್ ಯಾರಾದರೂ ನನ್ನ ಕಲ್ಲು ಮೇಲೆ ಅವ್ರು ಏನೇ ಕೆಲಸ ಮಾಡಲಿ, ಮೇ ಬಿ ಒಂದು ಯಜ್ಞ ಮಾಡ್ಬೋದು ಅಥವಾ ಇನ್ನೇನಾದರೂ ಮಾಡ್ಬೋದು, ವಾಟ್ ಎವರ್ ದೇ ಡು, ಅದೇನು ಮಾಡಿದ್ರು ಕೂಡ ಮಲ್ಟಿ ಫೋಲ್ಡ್ ಆಗ್ಬಿಟ್ಟು ಏನು ಮಾಡಿಬಿಡ್ಬೇಕು, ಅವ್ರ ಪಾಪ ಎಲ್ಲ ವ್ಯಾನಿಷ್ ಆಗಿ ಅವರು ನರಕಕ್ಕೆ ಹೋಗ್ಬಾರ್ದು, ವೈಕುಂಠಕ್ಕೆ ಹೋಗ್ಬಿಡ್ಬೇಕು ಅವರೆಲ್ಲ ಅಂತ ಕೇಳ್ತಾಳಂತೆ. ಅಲ್ಲ, ಸೋ ಸೆಲ್ಫ್ಲೆಸ್ ಅಲ್ವಾ, ಅಂದರೆ ಸೆಲ್ಫಿಶ್ನೆಸ್ ಅನ್ನೋದು ಇಲ್ವೇ ಇಲ್ಲ. ಅವಳು ಸ್ವತಃ ಕಲ್ಲಾಗಿದ್ದಾಳೆ, ಕಲ್ಲಾದರೆ ನನಗೇನಾದರೂ ಬೆನಿಫಿಟ್ ಕೊಡಿ ಅಂತ ಅವಳು ಕೇಳ್ತಿಲ್ಲ. ನನ್ನ ಕಲ್ಲ ಮೇಲೆ ಯಾರ್ಯಾರು ಏನೇನು ಕೆಲಸ ಮಾಡ್ತಾರೋ ಅವರೆಲ್ಲರೂ ವೈಕುಂಠಕ್ಕೆ ಹೋಗಲಿ ಅಂತ ಅವಳು ವರ ಕೇಳ್ತಾಳೆ. ಓಕೆ, ಗ್ರ್ಯಾಂಟೆಡ್ ಅಂತ ಭಗವಂತ ಹೇಳ್ತಾನೆ. ಆವತ್ತಿಂದ ಏನಾಯ್ತು, ಆ ಕಲ್ಲನ್ನು ಮುಟ್ಟಿದವರೆಲ್ಲಾನು ಲೆಟ್ ದೆಮ್ ಬಿ ಪಾಪಿಷ್ಟ್ರು ಆಗಿದ್ರು ಕೂಡ ನರಕಕ್ಕೆ ಹೋಗ್ತಾ ಇಲ್ಲ. ಎಲ್ಲರೂ ಕಲ್ಲು ಮುಟ್ಟಿದವರೆಲ್ಲ ವೈಕುಂಠಕ್ಕೆ ಹೋಗ್ತಾ ಇದ್ದಾರೆ. ಇಲ್ಲೇನಾಯ್ತು, ನರಕದಲ್ಲಿ ಖಾಲಿ, ಯಮನ್ ಕೆಲಸನೇ ಇಲ್ಲ. ಯಮ ಆಮೇಲೆ ಯಾರ ಹತ್ರ ಬರಬೇಕು, ಯಾಕಂದ್ರೆ ಒನ್ ಅಥಾರಿಟಿ ಏನು ಮಾಡಿದ್ದಾರೆ, ಅವ್ರಿಗೊಂದು ಕೆಲಸನ ಡೆಸಿಗ್ನೇಟ್ ಮಾಡಿದ್ದಾರೆ, ಆ ಕೆಲಸ ಅವ್ರು ಮಾಡಬೇಕಲ್ವಾ. ಅದನ್ನ ಆ ಕೆಲಸ ಮಾಡೋಕ್ಕಾಗ್ದಂಗೆನೆ ಅವ್ರು ಖಾಲಿ ಇದ್ರೆ ಯಾರಿಗೆ ಅಂತ ಕೆಲಸ ಮಾಡ್ತಾರೆ, ನರಕದಲ್ಲಿ ಇದ್ಕೊಂಡು ಖಾಲಿ ಹೊಡಿತಾ ಇದ್ದಾರೆ ಅವರು. ಅದಕ್ಕೆ ಅವರು ಯಾರು ಅವ್ರಿಗೆ ಇದು ಮಾಡಿದ್ರು, ಕೊಟ್ಟರು ಕೆಲಸನ, ಅವ್ರ ಹತ್ರ ಹೋಗ್ತಾರೆ, ಬ್ರಹ್ಮದೇವ್ರ ಹತ್ರ ಹೋಗ್ತಾರೆ. ನೋಡಪ್ಪ, ನೀನೇನೋ ನನಗೆ ಕೆಲಸ ಕೊಟ್ಟೆ, ನರಕದಲ್ಲಿ ಬಂದವ್ರಿಗೆಲ್ಲ ಪನಿಷ್ಮೆಂಟ್ ಕೊಡು ಅಂತ. ನರಕಕ್ಕೆ ಖಾಲಿ ಹೊಡಿತಾ ಇದೆ, ಯಾರೂ ಇಲ್ವೇ ಇಲ್ಲ, ಎಲ್ಲರೂ ಆ ಕಲ್ಲು ಮುಟ್ಟಿ ವೈಕುಂಠಕ್ಕೆ ಹೋಗ್ತಾ ಇದ್ದಾರೆ, ನನ್ನ ನರಕಕ್ಕೆ ಕ್ಯಾಂಡಿಡೇಟ್ಸ್ ಕಡೆ ಇಲ್ದಂಗೆ ಆಗೋಗಿದೆ, ವಾಟ್ ಐ ಹ್ಯಾವ್ ಟು ಡೂ ಅಂತ ಕೇಳ್ತಾರೆ. ಆಗ ಬ್ರಹ್ಮದೇವ್ರಿಗೂ ಅನ್ಸುತ್ತೆ, ಹೌದು ಪಾಪ, ಇವನಿಗೆ ನಾನು ಅಸೈನ್ ಮಾಡಿದ್ದೆ ಕೆಲಸನ, ಇವನಿಗೆ ಕೆಲಸ ಇಲ್ದಂಗೆ ಆಗೋಗಿದೆಯಲ್ಲ ಅಂದ್ಬಿಟ್ಟು, ಇವ್ಡು ಒನ್ ಥಿಂಗ್, ಆ ಕಲ್ಲಿದೆಯಲ್ಲ ಅದನ್ನ ತಗೊಂಡು ನಿನ್ನ ಮನೇಲಿ ಬಚ್ಚಿಟ್ಕೊಂಡ್ಬಿಡು ನೀನು ಒಂದು ಕಡೆ, ಅವಾಗ ಯಾರಿಗೂ ಸಿಕ್ಕಲ್ವಲ್ಲ, ಆವಾಗ ನೀನು ಅಲ್ಲಿ ಬಚ್ಚಿಟ್ಕೋ, ಆಮೇಲೆ ನಿಮ್ದು ಜನ ಬರ್ತಾರೆ ಕ್ಯಾಂಡಿಡೇಟ್ಸು ಅಂತ ಬ್ರಹ್ಮದೇವ್ರು ಹೇಳ್ತಾರಂತೆ. ಸೊ ಯಮ ಅದೇ ಥರ ಮಾಡ್ತಾರೆ. ಅವಾಗ ಏನಾಗುತ್ತೆ, ಮತ್ತೆ ಯಮನ್ ಇದಕ್ಕೆ ಜನ ಬರಕ್ಕೆ ಶುರು ಆಗ್ತಾರಂತೆ, ನರ್ಕಕ್ಕೆ ಜನ ಬರ್ತಾರೆ, ಯಾಕಂದ್ರೆ ಕಲ್ಲಿಲ್ವಲ್ಲ, ಕಲ್ಲನ್ನು ಯಮ ಬಚ್ಚಿಟ್ಕೊಂಡ್ಬಿಟ್ಟಿದಾರಲ್ಲ. ಸೊ ಹಾಗಾಗಿ ಯಮಲೋಕಕ್ಕೆ ಮತ್ತೆ ಇದೇ ಥರ ಬರ್ತಾ ಇರುತ್ತೆ. ಇದೇ ಟೈಮಲ್ಲಿ, ಇನ್ ದ ಸೇಮ್ ಟೈಮ್, ಗಯಾ ಅಂತ ಒಬ್ಬ ರಾಕ್ಷಸ ಇರ್ತಾನೆ, ಅಸುರ, ಆಯ್ತಾ, ದೈತ್ಯ, ಡೀಮನ್. ಆ ಗಯಾ ಡೀಮನ್ ಆಗಿದ್ರು ತುಂಬ ಒಳ್ಳೆ ಬುದ್ಧಿ ಇರುತ್ತಂತೆ ಅವನಿಗೆ. ಅವನು ನಾರಾಯಣನ್ ಕುರ್ತಾಗಿ ತಪಸ್ ಮಾಡ್ತಾನಂತೆ. ಮೋಸ್ಟ್ ಆಫ್ ದ ಟೈಮ್ ಯು ಮೈಟ್ ಹ್ಯಾವ್, ನೀವು ಅದನ್ನ ಫಿಲಮ್ ಎಲ್ಲ ನೋಡಿದ್ದೀರಾ. ಸೊ ಹಿರಣ್ಯಕಶಿಪು ಅವರೆಲ್ಲ ನಾರಾಯಣನ್ ಕುರ್ತಾಗಿ ಏನು ತಪಸ್ ಮಾಡಿಲ್ಲ, ಬ್ರಹ್ಮದೇವ್ರನ್ನ ಕುರ್ತಾಗಿ, ರುದ್ರನ್ ಕುರ್ತಾಗಿ ಎಲ್ಲ ಮಾಡ್ತಾರೆ. ನಾರಾಯಣನ ರೇರೆಸ್ಟ್ ಆಫ್ ದ ರೇರ್, ಯಾರೂ ಇಲ್ಲ ಅಂತ ಅನ್ಬೋದು, ಇವರೊಬ್ಬರೇ ಗಯಾನೇನೋ. ಸೊ ಗಯಾ ನಾರಾಯಣನ್ ಕುರ್ತಾಗಿ ತಪಸ್ ಮಾಡ್ತಾರೆ. ಆಗ ನಾರಾಯಣ ಬರ್ತಾನೆ. ನಾರಾಯಣ ಬಂದಾಗ ಗಯಾ ಹೇಳ್ತಾನಂತೆ,
ಯಾರು ನನ್ನನ್ನು ಈಗ ತಪಸ್ಸಿಗೆ ಏನು ಬೇಕಪ್ಪ ನಿನಗೆ ಅಂತ ಕೇಳ್ತಾರೆ. ನನ್ನನ್ನು ಯಾರು ನೋಡ್ತಾರೋ, ನನ್ನನ್ನು ಯಾರು ಟಚ್ ಮಾಡ್ತಾರೋ ಅವರೆಲ್ಲರೂ ಪಾಪ ಅನ್ನೋದು ಹೊಟ್ಟೋಗ್ಬಿಡ್ಬೇಕು ಅವ್ರಿಗೆ. ಆವಾಗ ಆ ರೀತಿ ನನಗೆ ವರ ಕೊಡು ಅಂತ ಕೇಳ್ತಾನಂತೆ. ನೋಡಿ, ಇವನು ಇನ್ನೊಬ್ಬ ಪಾಪ ಕ್ಯಾಂಡಿಡೇಟು ನನಗೇನಾದರೂ ಒಳ್ಳೇದು ಮಾಡು ಅಂತ ಕೇಳಲಿಲ್ಲ. ಯಾರು ನನ್ನನ್ನು ನೋಡ್ತಾರೋ, ಯಾರು ನನ್ನನ್ನು ಟಚ್ ಮಾಡ್ತಾರೋ ಅವ್ರಿಗೆಲ್ಲ ಪಾಪದಿಂದ ಹೋಗ್ಬಿಡ್ಬೇಕು ಅವರು. ಆಮೇಲೆ ಅವರು ನನ್ನ ದೇಹ ಹೇಗಿರಬೇಕು ಅಂದರೆ ಪ್ಯೂರೆಸ್ಟ್ ಆಫ್ ದ ಪ್ಯೂರ್ ತೀರ್ಥಗಳ ಥರ ಇರ್ಬೇಕು ನನ್ನ ದೇಹ. ಇವಾಗ ಗಂಗೆಯನ್ನು ಕೇಳಿದೀವಿ ನಾವು, ಗಂಗೆ ಅಂತ ಸ್ಮರಣೆ ಮಾಡ್ಕೊಂಡ್ರೆ ಸಾಕಂತೆ ನಮ್ಮ ಪಾಪ ಎಲ್ಲ ಡಮಾರ್ ಆಗುತ್ತೆ. ಆ ರೀತಿ ಇವನು ನನ್ನ ದೇಹನೇ ಎಲ್ಲ ತೀರ್ಥಗಳಿಗಿಂತ ಶ್ರೇಷ್ಠ ಆಗಿರಬೇಕು ಅಂತ ಕೇಳ್ಕೊತಾನೆ. ಭಗವಂತ ತಥಾಸ್ತು ಅಂತ ಅಂತಾರೆ ನಾರಾಯಣ. ಎರಡನೇ ಟೈಮ್ ಬಂತು ಯಮಂಗ್ ಇವಾಗ ತೊಂದರೆ. ಎಲ್ಲರೂ ಗಯಾಸುರನ್ ನೋಡೋರೆ, ಗಯಾಸುರನ್ ಟಚ್ ಮಾಡೋರೆ. ಹಂಗೆ ಮಾಡಿದ್ರಿಂದ ಏನಾಯ್ತು, ಪಾಪ ಅನ್ನೋದು ಹೋಯ್ತು. ಮತ್ತೆ ನರಕಕ್ಕೆ ಕ್ಯಾಂಡಿಡೇಟ್ಸ್ ಇಲ್ಲ, ಯಮಂದು ಲೋಕ ಖಾಲಿ ಆಯ್ತು. ಆಗ ಯಮ ಏನ್ ಮಾಡ್ತಾರಂತೆ, ಬ್ರಹ್ಮದೇವ್ರ ಹತ್ರ ಮತ್ತೆ ಬರ್ತಾರೆ. ಅಪ್ಪ ಕಲ್ಲೆತ್ತಿಟ್ಕೊಂಡೆ ಈಗ ನೋಡಿದ್ರೆ ಇವನ್ ಯಾರೋ ಗಯಾಸುರ ಬಂದ್ಬಿಟ್ಟಿದ್ದಾನೆ, ಇವನು ನೋಡಿದವರೆಲ್ಲ ಪಾಪದಿಂದ ಮುಕ್ತರಾಗ್ತಾ ಇದ್ದಾರೆ, ಏನಪ್ಪ ಮಾಡೋದು ಅಂತ ಕೇಳಿದಾಗ ಬ್ರಹ್ಮಂಗೂ ಐಡಿಯಾ ಹೊಳಿಯಲ್ಲ. ಕಲ್ಲನ್ನಾದ್ರೆ ಎತ್ತಿಟ್ಕೊಂಡ್ಬಿಡ್ಬೋದು ಅಲ್ವಾ, ಗಯಾಸುರನ್ನೇ ಎತ್ಕೊಂಡು ಹೋಗಿ ಇಟ್ಕೊಳಕ್ಕಾಗತ್ತಾ? ಅದಕ್ಕೆ ಬ್ರಹ್ಮಂಗ್ ಗೊತ್ತಾಗಲ್ಲ. ಬ್ರಹ್ಮ ಶ್ರೀಹರಿ ಹತ್ರ ಹೋಗ್ತಾರೆ. ಆಗ ಶ್ರೀಹರಿ ಪರವಾಗಿಲ್ಲ, ಒಂದು ಕೆಲಸ ಮಾಡು, ಗಯಾಸುರಂಗೆ ವಿ ನೀಡ್ ಯುವರ್ ಬಾಡಿ ಟು ಪರ್ಫಾರ್ಮ್ ಸಮ್ ಸ್ಯಾಕ್ರಿಫೈಸ್. ಯಜ್ಞ ಮಾಡೋದಕ್ಕೆ ನಿನ್ನ ಬಾಡಿ ಬೇಕಾಗಿದೆ, ನಿನ್ನ ದೇಹ ಬೇಕಾಗಿದೆ ಅಂತ ಕೇಳು. ಅವ್ನು ಕೊಡ್ತಾನೆ, ವೆರಿ ಗುಡ್ ಸೋಲ್ ಅವನು, ಅದಕ್ಕೋಸ್ಕರ ಕೊಡ್ತಾನೆ. ಅವಾಗ ನೋಡೋಣ ಏನಾಗುತ್ತೆ ಅಂತ ಹೇಳ್ತಾರಂತೆ. ಆಗ ಎಲ್ಲಾ ದೇವತೆಗಳು ಒಂದು ಐಡಿಯಾ ಹಾಕ್ತಾರಂತೆ. ಯಜ್ಞ ಮಾಡಬೇಕು ಅಂದ್ರೆ ಫ್ಲಾಟ್ ಸರ್ಫೇಸ್ ಇರಬೇಕಲ್ಲ, ಗಯಾಸುರನ್ ಮಲಗಿಸ್ಬಿಡೋದು. ಗಯಾಸುರನ್ನ ಮಲಗಿಸ್ಬಿಟ್ಟು ಅದ್ರ ಮೇಲೆ ಒಂದು ಫೈರ್ ಸ್ಯಾಕ್ರಿಫೈಸ್ ಮಾಡೋದು. ಫೈರ್ ಸ್ಯಾಕ್ರಿಫೈಸ್ ಮಾಡಬೇಕಾದ್ರೆ ದೇವತೆಗಳೆಲ್ಲ ಅವ್ರ ಶಕ್ತಿ ಬಿಟ್ಟು ಅವನ ದೇಹದಲ್ಲಿ ಕೂತು ಬಿಟ್ಟಾಗ ಏನಾಗುತ್ತೆ, ಅವ್ನು ಮತ್ತೆ ಎದ್ದೊಳಕ್ಕಾಗಲ್ಲ. ಆ ರೀತಿ ಅವನು ಎದ್ದು ಊರು ತುಂಬಾ ಓಡಾಡ್ತಾ ಇದ್ರೆ ತಾನೇ ಜನ ಎಲ್ಲ ಅವನನ್ನ ನೋಡ್ತಾರೆ. ಅವನಿಗೆ ಎದ್ದಾಳಕ್ಕೆ ಆಗ್ದಂಗೆ ಮಾಡ್ಬಿಡ್ಬೇಕು ಅಂತ ದೇವತೆಗಳು ಪ್ಲಾನ್ ಮಾಡ್ತಾರೆ. ಆ ರೀತಿ ಮಾಡ್ಕೊಂಡು ಅವ್ರು ಏನ್ ಮಾಡ್ತಾರೆ, ಒಂದು ಪ್ಲಾನ್ ಅನ್ಕೊಂಡಂಗೆ ಬರ್ತಾರೆ. ಆಮೇಲೆ ಯಜ್ಞ ಶುರುವಾಯ್ತಂತೆ. ಯಜ್ಞ ಶುರುವಾದಾಗ ದೇವತೆಗಳೆಲ್ಲ ಅವ್ರ ಶಕ್ತಿ ಹಾಕಿದ್ರು ಕೂಡ ಅವನು ಅಲ್ಲಾಡ್ತಾನೆ ಇರ್ತಾನೆ. ಅವನನ್ನ ಅಲ್ಲಾಡ್ದಂಗೆ ಇರಿಸೋದಕ್ಕೆ ಆಗೋದಿಲ್ಲ ಇವ್ರ ಕೈಯಲ್ಲಿ. ಆಮೇಲೆ ಏನ್ ಮಾಡೋದು ಅಂತ ಬ್ರಹ್ಮದೇವ್ರು ಏನ್ ಮಾಡ್ತಾರೆ, ಒಂದು ಕಲ್ಲಿಟ್ಟಿದ್ರಲ್ಲ ಯಮನ್ ಮನೆಯಲ್ಲಿ, ಅದೇ ಅವಳು ಋಷಿ ಪತ್ನಿ ಯಾರದು, ಧರ್ಮವ್ರತೆ. ಆ ಧರ್ಮವ್ರತೆ ಕಲ್ಲಾಗಿದ್ಲಲ್ಲ, ಅವಳನ್ನ ತಗೊಂಬಂದು ಇವನ್ ತಲೆ ಮೇಲೆ ಇಡು ಅಂತ ಹೇಳ್ತಾರಂತೆ. ಆ ಕಲ್ಲನ್ನು ತಗೊಂಬಂದು ತಲೆ ಮೇಲೆ ಇಟ್ರೂ ಕೂಡ ಏನಾಗತ್ತೆ, ಮತ್ತೆ ಅವನು ಅಲ್ಲಾಡ್ತಾನೆ ಇರ್ತಾನೆ. ಸೊ ಇಲ್ಲ, ಇದು ಯಾಕೋ ಆಗ್ತಾ ಇಲ್ವಲ್ಲ ಇದು ಅಂತ ಹೇಳಿದ್ರೆ ಮತ್ತೇನಾಗತ್ತೆ ಅಂತ ಅನ್ಕೊಂಡು, ಆಯ್ತು ನಾರಾಯಣ ಏನಾದ್ರೂ ಮಾಡಪ್ಪ, ಇವನು ಅಲ್ಲಾಡಬಾರ್ದು, ಯಾಕಂದ್ರೆ ಇವನು ಅಲ್ಲಾಡ್ಕೊಂಡು ಎಲ್ಲಾ ಕಡೆ ಹೊಟ್ಟೋಗ್ಬಿಟ್ರೆ ಮತ್ತೆ ಯಮದೇವರಿಗೆ ಕೆಲಸ ಇಲ್ದಂಗ ಆಗೋಗುತ್ತೆ ಅಂತ ಹೇಳಿ ಬ್ರಹ್ಮದೇವರು ಕೇಳ್ಕೊಂಡಾಗ, ಆಗ ನಾರಾಯಣ ಏನ್ ಮಾಡ್ತಾನಂತೆ, ಒಂದು ಪ್ರತಿಮೆ ಕೊಡ್ತಾನೆ, ನಾರಾಯಣಂದೇ ಪ್ರತಿಮೆ. ಅದನ್ನ ಕೊಟ್ಬಿಟ್ಟು ಆ ಕಲ್ಲು ಮೇಲೆ ಇಡು ಅಂತ ಹೇಳ್ತಾನಂತೆ. ಆ ಕಲ್ಲು ಮೇಲೆ ಇಟ್ಟರೂ ಕೂಡ ಅವನು ಅಲ್ಲಾಡ್ತಾನೆ ಇರ್ತಾನಂತೆ. ಸೊ ನಾರಾಯಣ ಅವಾಗ ಏನ್ ಮಾಡ್ತಾರಂತೆ, ಮತ್ತೆ ಬ್ರಹ್ಮದೇವ್ರು ಪ್ರಾರ್ಥನೆ ಮಾಡ್ತಾರಂತೆ, ಅಲ್ಲಪ್ಪ ದೇವತೆಗಳೆಲ್ಲ ಶಕ್ತಿ ಹಾಕಿದ್ರು, ಅಲ್ಲಾಡ್ದ. ಆಮೇಲೆ ಕಲ್ಲನ್ನು ತಗೊಂಬಂದಿಟ್ವಿ, ಧರ್ಮವ್ರತೆದು ಕಲ್ಲು, ಆದ್ರೂ ಅಲ್ಲಾಡ್ತಾ ಇದ್ದಾನೆ. ಹೋಗ್ಲಿ, ನೀನೊಂದು ಪ್ರತಿಮೆ ಕೊಟ್ಟೆ, ನಿಂದೇ ಪ್ರತಿಮೆ, ಅದನ್ನ ತಗೊಂಡೋಗ ಆ ಕಲ್ಲು ಮೇಲೆ ಇಟ್ವಿ, ಅಂದ್ರೂ ಅಲ್ಲಾಡ್ತಾ ಇದ್ದಾನೆ, ಏನ್ ಮಾಡೋದಪ್ಪ ಅಂತ ಕೇಳ್ತಾನಂತೆ. ಆಗ ಭಗವಂತ ಏನ್ ಮಾಡ್ತಾನೆ, ಸ್ವತಃ ಅವನೇ ಬಂದು ಮೊದ್ಲೊಂದು ಭಗವಂತನ ಪ್ರತಿಮೆ ಇಟ್ಟಿದ್ರಲ್ವಾ ಕಲ್ಲು ಮೇಲೆ, ಅದನ್ನ ತೆಗೆದು ಭಗವಂತನೇ ಆ ಕಲ್ಲು ಮೇಲೆ ಪಾದ ಇಡ್ತಾನಂತೆ. ಪಾದ ಇಟ್ಟಾಗ ಏನಾಯ್ತಂತೆ, ಅವನು ಅಲ್ಲಾಡೋದು ನಿಲ್ಸದ್ನಂತೆ. ಆ ಪಾದನೇ ವಿಷ್ಣು ಪಾದ. ಗಯೇಲಿ ನಾವ್ ಏನ್ ನೋಡ್ತೀವಿ, ವಿಷ್ಣು ಪಾದ ಅಂತ ಹೇಳ್ತಾ ಇರ್ತಾರಲ್ವಾ ಗಯೇಲಿ, ಆ ವಿಷ್ಣು ಪಾದ ಯಾವುದು ಅಂದ್ರೆ ಗಯಾಸುರನ ದೇಹ. ಆ ದೇಹದಲ್ಲಿ ತಲೆ ಮೇಲೆ ಆ ಧರ್ಮವ್ರತೆ ಕಲ್ಲಾಗಿದ್ಲಲ್ಲ, ಅವಳದು ಕಲ್ಲು. ಆ ಕಲ್ಲಲ್ಲಿ ವಿಷ್ಣು ಪಾದ ಇಟ್ಟಿದ್ದಕ್ಕೆ ಗಯಾಸುರ ಅಲ್ಲಾಡ್ಲಿಲ್ಲ. ಆಗ ಗಯಾಸುರ ಹೇಳ್ತಾನಂತೆ, ಅಲ್ಲಪ್ಪ ಬ್ರಹ್ಮ ಪದೇ ಪದೇ ಅಗೇನ್ ಅಂಡ್ ಅಗೇನ್ ಹೋಗಿ ಹೋಗಿ ವಿಷ್ಣುಗ್ ತೊಂದರೆ ಕೊಟ್ಟ, ಅದ್ರ ಬದಲು ಒಂದೇ ಸರಿ ನನಗೆ ರಿಕ್ವೆಸ್ಟ್ ಮಾಡಿದ್ರೆ ಅಲ್ಲಾಡ್ಬಾರ್ದಪ್ಪ ನೀನು ಅಂತ ಹೇಳ್ಬಿಟ್ಟಿದ್ರೆ ನಾನು ಅಲ್ಲಾಡ್ತಾನೆ ಇರ್ಲಿಲ್ಲ. ನೀವ್ ಯಾಕೆ ಹಿಂಗ್ ಮಾಡಿದ್ರಿ, ನಾನು ಹಂಗೆ ಇದ್ದು ಬಿಡ್ತಾ ಇದ್ದೆ, ನಾನು ಅದೇ ತರ ಸ್ಟೋನ್ ತರ ಇದ್ದು ಬಿಡ್ತಾ ಇದ್ದೆ, ನಾನು ಸುಮ್ನೆ ಹೋಗಿ ಡಿಸ್ಟರ್ಬ್ ಮಾಡಿದ್ರಿ ವಿಷ್ಣುಗೆ ಅಂತ ಹೇಳ್ತಾನಂತೆ. ಎಷ್ಟು ಒಳ್ಳೆಯವ್ನು ನೋಡು, ಹಸುರ ಆದ್ರೂ ಕೂಡ ಒಳ್ಳೆ ಜೀವ ಇದೆ, ದೇಹ ಹಸುರದ್ದು ಒಳಗಡೆ ಸ್ವರೂಪ ಏನಿದೆ ಅದು ಒಳ್ಳೇದಾಗಿತ್ತು. ಆಯ್ತಾ, ಆ ರೀತಿ ಮಾಡಿದ್ನಂತೆ. ಆಮೇಲೆ ಭಗವಂತಂಗೆ ತುಂಬಾ ಖುಷಿ ಆಯ್ತಂತೆ, ಅವನು ಒಳ್ಳೆ ನೇಚರ್ ನೋಡಿ. ಅದಕ್ಕೆ ಭಗವಂತ ಏನಾದ್ರೂ ವರ ಬೇಕಿದ್ರೆ ಕೇಳು ಅಂತ ಹೇಳಿದಾಗ ಅವನೇನಂತಾನಂತೆ, ವಿಷ್ಣು ಜೊತೆಗೆ ಎಲ್ಲ ಅವನ ಫ್ಯಾಮಿಲಿ ಮೆಂಬರ್ಸ್, ಯಾರು ದೇವತೆಗಳು, ನೀವೆಲ್ಲಾರ ಸನ್ನಿಧಾನ ಇರಬೇಕು ನನ್ನ ತಲೆ ಮೇಲೆ. ಅಂದ್ರೆ ವಿಷ್ಣು ಪಾದ ಇಟ್ಟಿದ್ದಲ್ಲಿ ಗಯಾಸುರನ ತಲೆ ಮೇಲೆ ಅಲ್ವಾ, ಆ ಶಿಲೆ ಮೇಲೆ,
ಅಲ್ಲಿರಬೇಕು. ಇನ್ಮೇಲಿಂದ ಈ ಕ್ಷೇತ್ರ, ಈ ಇನ್ಸಿಡೆಂಟ್ ಎಲ್ಲಿ ನಡೀತು ಅದು ನನ್ನ ಹೆಸರಿಂದನೇ ಫೇಮಸ್ ಆಗಬೇಕು. ಅದಕ್ಕೆ ಗಯಾ ಕ್ಷೇತ್ರ, ಗಯಾ ಅಂದರೆ ಯಾರು? ಗಯಾಸುರ. ಸೊ ಗಯಾ ಕ್ಷೇತ್ರ ಅಂತಾನೆ ಫೇಮಸ್ ಆಗಬೇಕು ಅಂತ ಅವನು ಒಪ್ಕೋತಾನಂತೆ. ಆಗ ಶ್ರೀಹರಿ ಎಸ್ ಗ್ರಾಂಟೆಡ್ ಅಂತ ಹೇಳ್ತಾರೆ, ಒಪ್ಕೋತಾರೆ. ಅದಕ್ಕೆ ಎಲ್ಲಾ ದೇವತೆಗಳ ಸನ್ನಿಧಾನ ಕೂಡ ಭಗವಂತನ ಸನ್ನಿಧಾನದ ಜೊತೆಗೆ ಆ ಗಯೆಯಲ್ಲಿ ವಿಷ್ಣು ಪಾದದಲ್ಲಿ ಇದೆ. ಅದಕ್ಕೆ ಅಷ್ಟು ಪವಿತ್ರದಲ್ಲಿ ಪವಿತ್ರವಾಗಿರುವಂಥ ಕ್ಷೇತ್ರ. ಆ ಗಯಾ ಕ್ಷೇತ್ರದಲ್ಲಿ ಈ ರೀತಿ ಏನ್ ಮಾಡ್ತಾರೆ, ಶ್ರಾದ್ದಾದಿಗಳನ್ನ ಮಾಡಿದ್ರೆ ಅವಾಗ ಆ ಗಯಾ ಕ್ಷೇತ್ರದಲ್ಲಿ ಪಿತೃ ಕಾರ್ಯನ ಮಾಡಿದಾಗ ಎಲ್ಲ ಪಿತೃಗಳಿಗೂ ಮೋಕ್ಷ ಸಿಕ್ಕತ್ತೆ ಅಂತ ಹೇಳ್ತಾರೆ. ಅದಕ್ಕೆ ತುಂಬಾ ಸರಿ ಏನ್ ಮಾಡ್ತಾರೆ, ಗಯಾ ಕ್ಷೇತ್ರಕ್ಕೆ ಹೋದವ್ರು ಯಾರಾದ್ರೂ ಶ್ರಾದ್ದ ಮಾಡದೆ ಬರೋದಿಲ್ಲ. ಬಟ್ ದೇರ್ ಈಸ್ ಒನ್ ಮಿಸ್ಕನ್ಸೆಪ್ಷನ್ ಇನ್ ದೆಮ್. ಗಯಾಗ್ ಹೋಗಿ ಶ್ರಾದ್ದ ಮಾಡ್ಬಿಟ್ವಿ ಮತ್ ಮಾಡೋದೇ ಬೇಕಾಗಿಲ್ವಂತೆ ನಾವು ಜನ್ಮ ಪೂರ್ತಿ ಅಂತ ಹೇಳ್ತಾರೆ. ದಟ್ ಈಸ್ ರಾಂಗ್. ಗಯಾ ಕ್ಷೇತ್ರದಲ್ಲಿ ಮಾಡಿದ್ರೆ ಅಕ್ಷಯ ಫಲ. ಅದು ಯಾರಿಗೆ? ಪಿತೃಗಳಿಗೆ. ನಮ್ಮ ಯಾರು ನಮ್ಮ ಆನ್ಸಿಸ್ಟರ್ಸ್ ಇರ್ತಾರೆ ಅವ್ರಿಗೆ. ಆದ್ರೆ ಐ ಮಸ್ಟ್ ಡೂ ಮೈ ಡ್ಯೂಟಿ ಅಲ್ವಾ, ನಾನು ಆ ಡ್ಯೂಟಿಯಿಂದ ವಾಪಸ್ ಓಡ್ ಬರಂಗಿಲ್ವಲ್ಲ. ಅದಕ್ಕೆ ನನಗೆ ಪುಣ್ಯ ಸಂಪಾದನೆ ಆಗ್ಬೇಕು. ಆ ಪಿತೃಗಳಿಗೇನೋ ಪುಣ್ಯ ಸಿಕ್ಬಿಡ್ತು, ಅವ್ರು ಹೊಟ್ಟೋಗ್ಬಿಟ್ರು ವೈಕುಂಠಕ್ಕೆ. ನನಗೆ ಸಾಧನೆ ಆಗ್ಬೇಕಲ್ಲ, ನಾನು ಬಿಟ್ಟರೆ ನನಗೆ ಸಾಧನೆ ಆಗಲ್ಲ. ಅದಕ್ಕೆ ಐ ಶುಡ್ ಕಂಟಿನ್ಯೂ ಮೈ ವರ್ಕ್. ಆ ವರ್ಷ ಶ್ರಾದ್ದಗಳೇನಿದೆ ಅದನ್ನ ಮಾಡ್ತಾನೆ ಇರಬೇಕು, ಅದನ್ನ ನಿಲ್ಸಂಗಿಲ್ಲ. ಆದ್ರೆ ಇಲ್ಲಿ ಮಾಡಿದ್ರೆ ಅವ್ರಿಗೆ, ಅವ್ರ ಪಿತೃಗಳಿಗೆಲ್ಲ ಒಳ್ಳೆ ಇದಾಗತ್ತೆ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾರೆ. ಅದಕ್ಕೆ ಗಯಾ ಶ್ರಾದ್ದ ಇಸ್ ವೆರಿ ಫೇಮಸ್ ಇನ್ ಗಯಾ. ಇದು ಆಯ್ತಾ? ಸೊ ಈ ರೀತಿ ಇದ್ರದ್ದೆಲ್ಲ ಕಂಪ್ಲೀಟ್ ಆಗಿ ಸ್ಟೋರಿ ಹೇಳ್ತಾರೆ, ನರೇಟ್ ಮಾಡ್ತಾರೆ. ಅದಾದ್ಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಗಯೆಯಲ್ಲಿ ಎಲ್ಲರೂ ಶ್ರಾದ್ದಗಳನ್ನ ಮಾಡ್ತಾರೆ. ಟೀಮ್ ಮೆಂಬರ್ಸ್ ಅವರೆಲ್ಲಾನು ಶ್ರಾದ್ದ ಮಾಡ್ತಾರೆ. ಅದಾದ್ಮೇಲೆ ವಿಜಯದಾಸರು ಕೂಡ ಶ್ರಾದ್ದವನ್ನೆಲ್ಲ ಮಾಡ್ತಾರೆ. ಅದಾಗಿ ಬ್ರಾಹ್ಮಣ ಭೋಜನ ಆಗುತ್ತೆ, ದಾನ ಆಗುತ್ತೆ. ಇದೆಲ್ಲ ಆದ್ಮೇಲೆ ವಿಜಯದಾಸರು ಅವ್ರ ಸಿಸ್ಟಮ್ ಏನಿತ್ತು ಅಂದ್ರೆ, ಬ್ರಾಹ್ಮಣ ಸುವಾಸಿನಿಯರು ಅಂದ್ರೆ ಆ ಮುತ್ತೈದೆ ಹೆಂಗಸರು ಯಾರು ಇರ್ತಾರೆ ಅವ್ರಿಗೆಲ್ಲ ಊಟ ಹಾಕೋ ತನಕ ಇವ್ರು ಊಟ ಮಾಡಲ್ಲ. ಸೊ ಅವ್ರದ್ದೆಲ್ಲ ಊಟ ಆಗುತ್ತೆ. ಅದೆಲ್ಲ ಆದ್ಮೇಲೆ ಇನ್ನೇನು ವಿಜಯದಾಸರು ಮತ್ತೆ ಅವ್ರ ವೈಫ್ ಈ ಸರಿ ಬಂದಿರ್ತಾರೆ ಆಯ್ತಾ ಯಾತ್ರೆಗೆ, ಅರಳಮ್ಮ. ಸೊ ಅವ್ರ ವೈಫ್ ಇನ್ನೇನು ಊಟ ತಗೋಬೇಕು ಅಂದಾಗ ವಿಜಯದಾಸರು ಕೇಳ್ತಾರಂತೆ, ನಮ್ ಜೊತೆ ಬರ್ತಾ ಇತ್ತಲ್ಲ ನಾಯಿ, ಡೈಲಿ ಬರ್ತಾ ಇತ್ತಲ್ಲ, ಅದು ಏನಾಯ್ತು ನೋಡು, ಹೋಗು, ಎಲ್ಲಿದೆ ನೋಡು ಅಂತ ಕೇಳ್ತಾರಂತೆ. ಅಲ್ಲ, ಊಟ ಮಾಡೋದು ಬಿಟ್ಕೊಂಡು ನಾಯಿ ಎಲ್ಲಿದೆ ಅಂತ ಕೇಳ್ತಾ ಇದಾರಲ್ಲ ಇವರು ಅಂತ ಅನ್ಕೊಂಡು ಓಡೋಗಿ ನೋಡ್ತಾರಂತೆ. ಆವಾಗ ಅವ್ರ ಗುಂಪಲ್ಲಿರೋರು ಒಬ್ರು ಬರ್ತಾರಂತೆ. ಅವ್ರು ಹೇಳ್ತಾರಂತೆ, ಇಲ್ಲ, ಅಲ್ಲಿ ನಾವು ತಿಂದು ಬಿಟ್ಟಿದ್ವಲ್ಲ ಎಲೆಗಳಲ್ಲಿ, ಅದನ್ನೆಲ್ಲ ತಿಂದಿದೆ ಗುರುಗಳೇ, ತಿಂದ್ಬಿಟ್ಟು ಅಲ್ಲೇ ಯಾಕೋ ಮಲ್ಕೊಂಡಿದೆ, ಅದು ಎದ್ದೋಳ್ತಾ ಇಲ್ಲ, ಅದು ಮೇ ಬಿ ಅದು ಜೀವ ಬಿಟ್ಟಿರ್ಬೇಕು ಅಂತ ನಮ್ಗೆ ಅನ್ನಿಸ್ತಾ ಇದೆ ಅಂತ ಅಂದ್ರಂತೆ. ಆಗ ದಾಸರು ಗಯಾ ಗದಾಧರ, ಶ್ರೀ ಗಯಾ ಗದಾಧರ ಅಂದ್ರೆ ಆ ವಿಷ್ಣು ಪಾದ ಇಟ್ನಲ್ಲ ಅಲ್ಲಿ ಭಗವಂತ, ಅವನು ಗದೆ ಇಟ್ಕೊಂಡು ಬಂದಿದ್ದಂತೆ ಕೈಯಲ್ಲಿ. ಅದಕ್ಕೆ ಗದಾಧರ ರೂಪ ಅದು. ಅದಕ್ಕೆ ಗಯಾ ಗದಾಧರ ರೂಪ ಅಂದ್ರೆ ಗಯೆಯಲ್ಲಿರೋ ಭಗವಂತನ ರೂಪ, ಗದಾಧರ ರೂಪ ವಿಷ್ಣು ರೂಪ. ಅದಕ್ಕೆ ಆ ಗಯಾ ಗದಾಧರಂಗೆ ಪ್ರೀತಿ ಆಯ್ತು ಅಪ್ಪ, ನಮ್ಮ ಶ್ರಾದ್ದ ಕರ್ಮ ಎಲ್ಲ ಒಳ್ಳೆ ಚೆನ್ನಾಗಾಯ್ತು ಅನ್ನೋದಕ್ಕೆ ಇದು ಎವಿಡೆನ್ಸ್ ಅಂತ ಹೇಳ್ತಾರಂತೆ. ಯಾವ್ದು ಎವಿಡೆನ್ಸು? ನಾಯಿ ಸತ್ತಿದ್ದ ಎವಿಡೆನ್ಸು ಆಯ್ತಾ. ಆಗ ದಾಸರಂಗ್ ಅಂದು ಆಮೇಲೆ ದಾಸರು ಮತ್ತೆ ಅರಳಮ್ಮ ಅವರಿಬ್ರು ಅಲ್ಲಿಗೆ ಹೋಗ್ತಾರಂತೆ. ಆ ನಾಯಿನ ನೋಡ್ಬಿಟ್ಟು ಧನ್ಯ ಈ ಜೀವ ಅಂತ ಹೇಳ್ತಾರಂತೆ. ಆಮೇಲೆ ವಿಷ್ಣು ಪಾದದ ಅರ್ಚಕರನ್ನ ಕರೀತಾರಂತೆ. ಅಲ್ಲಿರೋ ಅರ್ಚಕರನ್ನ ಕರೆದ್ಬಿಟ್ಟು, ನೋಡಿ, ನಾಯಿ ದೇಹನ ಶುದ್ಧವಾಗಿರೋ ಕಟ್ಟಿಗೆ ಅಂದ್ರೆ ಮರದ ಪೀಸ್ ಇರುತ್ತಲ್ಲ ಆ ಕಟ್ಟಿಗೆ, ಅದ್ರ ಮೇಲಿಟ್ಟು ನೀವು ಸುಡಬೇಕು, ದಹನ ಮಾಡಬೇಕು. ಇವಾಗ ನಾವೆಲ್ಲ ಹೋದ್ರೆ ಹೇಗೆ ಇದು ಮಾಡ್ತಾರೆ, ಅದೇ ರೀತಿ ಮನುಷ್ಯರು ಹೋದಾಗ ಯಾವ ತರ ಮಾಡ್ತಾರೆ ದಹನ ಕ್ರಿಯೆ, ಅದೇ ತರ ನಾಯಿಗೆ ಕೂಡ ನೀವು ಮಾಡಬೇಕು. ತುಂಬಾ ಪವಿತ್ರವಾಗಿರೋ ಆತ್ಮ ಇದು, ಒಳ್ಳೆ ಆತ್ಮ ಇದು, ಜೀವ. ನೋಡಿ, ನಾಯಿ ಒಳಗಡೆ ಇರೋ ಜೀವ ಯಾವುದು ಅಂತ ಕೂಡ ವಿಜಯದಾಸರಿಗೆ ಗೊತ್ತಾಗುತ್ತೆ. ನಮಗೆ ಗೊತ್ತಾಗುತ್ತಾ? ನಮಗೆ ಯಾರಾದ್ರೂ ಬೀದಿಲಿರೋ ನಾಯಿ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಅದ್ರಲ್ಲಿ ಯಾವ ಜೀವ ಇದೆ ಅಂತ. ನಮ್ಮ ಜೀವ ಯಾವುದು ಅಂತಾನೆ ನಮ್ಗೆ ಗೊತ್ತಿಲ್ಲ ಅಲ್ವಾ. ಸೊ ಆ ರೀತಿ ಹೇಳ್ತಾರಂತೆ. ಶುದ್ಧ ಕಟ್ಟಿಗೆಯಲ್ಲಿಟ್ಟು ಅದ್ರ ತರಾನೇ ಅದಕ್ಕೆ ದಹನ ಸಂಸ್ಕಾರ ಎಲ್ಲ ಮಾಡ್ತಾರೆ. ಆಮೇಲೆ ವಿಜಯದಾಸರು ಮತ್ತೆ ಅವ್ರ ವೈಫು ಮತ್ತೆ ಸ್ನಾನ ಎಲ್ಲ ಮಾಡ್ತಾರಂತೆ. ಸ್ನಾನ ಎಲ್ಲ ಆದ್ಮೇಲೆ ಅವ್ರು ಜನಿವಾರ ಚೇಂಜ್ ಮಾಡ್ತಾರೆ. ಯಾಕಂದ್ರೆ ಈ ತರ ಸಾವಿಗೆಲ್ಲ ಹೋಗಿ ಬಂದಾಗ ಜನಿವಾರ ಯೂಶುವಲ್ ಆಗಿ ಚೇಂಜ್ ಮಾಡ್ತಾರೆ. ಸೊ ಆ ಜನಿವಾರ ಚೇಂಜ್ ಮಾಡಿಬಿಟ್ಟು ಗದಾಧರಂಗೆ ವಿಷ್ಣು ಪಾದಂಗೆ ಎಲ್ಲ ನಮಸ್ಕಾರ ಮಾಡಿ ಮಂಗಳಾರತಿ ಮಾಡ್ತಾರಂತೆ. ಆ ನಾಯಿ ಯಾರು ಗೊತ್ತಾ? ಅವ್ರು ಮುತ್ತಾತ ಅಂದ್ರೆ ಯಾರು? ತಾತಂದ ಅಪ್ಪ, ಅಪ್ಪನಪ್ಪ ತಾತ, ತಾತಂದೇ ಅಪ್ಪ ಇನ್ನೊಬ್ರು ಇರ್ತಾರಲ್ಲ, ಮುತ್ತಾತ ಅಂದ್ರೆ ಅಪ್ಪ, ತಾತ, ಮುತ್ತಾತ ಆಯ್ತಾ. ಮುತ್ತಾತ ಆಗಿರ್ತಾರಂತೆ. ಮುತ್ತಾತನ್ಗೆ ನಾಯಿ ಜನ್ಮದಿಂದ ಬಿಡುಗಡೆ ಕೊಳಿಸಿದ್ನಲ್ಲ ಭಗವಂತ, ಅವನ್ ಕರುಣೆನ ನೆನೀತಾ ಇವ್ರೇನ್ ಮಾಡ್ತಾರೆ, ಅವನ ಕಾಲ್ಗೆ ನಮಸ್ಕಾರ ಮಾಡ್ತಾರೆ, ಭಗವಂತನ ಕಾಲ್ಗೆ. ಆಮೇಲೆ ಊಟ ಮಾಡ್ತಾರಂತೆ. ಅಟ್ ದ ಸೇಮ್ ಟೈಮ್ ಸಾಂಶರು, ನಾನು ಅದನ್ನೇ ಹೇಳಿದೆ, ನಮ್ಮ ತರ ಅಲ್ಲ, ನಮ್ಗೆ ನಿರಂಶರು. ನಮ್ಗೆ ಇಲ್ಲಿದ್ರೆ ಇನ್ನೊಂದ್ ಕಡೆ ಇರಕ್ಕಾಗಲ್ಲ ಅಲ್ಲ, ನಾನು ಇಲ್ಲೂ ಇರ್ತೀನಿ, ನಾನು ಇನ್ನೆಲ್ಲಾದ್ರೂ ಇರಕ್ ಸಾಧ್ಯನಾ? ನೋ. ನೀವು ಸ್ಕೂಲಲ್ಲೂ ಇರ್ತೀರಾ, ಮನೇಲೂ ಇರ್ತೀರಾ, ಎರಡೆರಡು ಕಡೆ ಇರಕ್ಕಾಗತ್ತಾ? ಡಬಲ್ ಆಕ್ಟಿಂಗು ಆಗಲ್ಲ ಅಲ್ವಾ. ಬಟ್ ಇವರೆಲ್ಲ ದೇವತೆಗಳು, ಸಾಂಶರು ಅಂತ ಹೇಳ್ತೀವಿ. ಅಂದ್ರೆ ಅವ್ರು ಒಂದ್ ಕಡೆ ಇದ್ದಾಗ ಅಟ್ ದ ಸೇಮ್ ಟೈಮ್ ಇನ್ನೊಂದ್ ಕಡೆ ಕೂಡ ಹೋಗ್ತಾರೆ ಅವರು. ಸೊ ಅವಾಗ ಏನಾಯ್ತಂತೆ, ಅವರು ಯೋಗ ವಿದ್ಯೆಯಿಂದ
ಚೀಕಲಪರ್ವಿಗೆ ಹೋಗ್ತಾರಂತೆ. ಎಲ್ಲಿಂದ ಗಯಾ, ಎಲ್ಲಿಂದ ಚೀಕಲಪರ್ವಿ, ಅಲ್ಲಿ ಹೋಗಿರ್ತಾರಂತೆ ಅವರು. ಅಲ್ಲಿ ಹೋಗಿ ಅವ್ರ ತಮ್ಮ ಇದ್ರಲ್ಲ ಆನಂದದಾಸರು, ಅವ್ರಿಗೆ ಹೇಳ್ತಾರಂತೆ, ಆನಂದ ಇವತ್ತು ನಾವು ಗಯಾ ಶ್ರಾದ್ದ ಮಾಡಿದ್ವಲ್ಲೋ, ಅದು ತುಂಬ ಖುಷಿಯಾಗಿದೆ ಭಗವಂತನಿಗೆ. ಆ ಗಯಾ ಗದಾಧರ ಕರ್ಮವಶದಿಂದ, ಅಂದರೆ ಯಾವುದೋ ಒಂದು ಪ್ರಾರಬ್ಧ ಕರ್ಮ, ಒಂದು ಬ್ಯಾಡ್ ಕರ್ಮ ಯಾವುದೋ, ತುಂಬ 99% ಒಳ್ಳೇದೇ ಮಾಡಿರ್ತಾರೆ, 1% ಯಾವುದೋ ಕೆಟ್ಟದ್ದಿರುತ್ತೆ. ನಾಯಿ ಜನ್ಮ ಬಂದಿತ್ತು ನಮ್ಮ ಮುತ್ತಜ್ಜಿಂಗೆ, ಅದನ್ನು ಬಿಡಿಸ್ಬಿಟ್ಟಿದ್ದಾನೆ ಭಗವಂತ. ತುಂಬ ದೂರದಿಂದ ನಮ್ಮನ್ನು ಫಾಲೋ ಮಾಡ್ಕೊಂಡು ಬರ್ತಾ ಇತ್ತು ಕಣೋದು, ಹಿಂದಕ್ಕೆ ಬರ್ತಾ ಇತ್ತು ನಮ್ಮ ಹಿಂದೆನೇ. ಆಮೇಲೆ ಭಕ್ತರು ತಿಂದು ಬಿಟ್ಟಿದ್ದು ಎಲೆದೆಲ್ಲ ಊಟ ಮಾಡ್ಕೊಂಡು ಇರ್ತಾ ಇತ್ತು. ಈಗ ಬಾಲ ಅಲ್ಲಾಡಿಸ್ಬಿಟ್ಟು ಖುಷಿ ಪಡ್ತಾ ಇದ್ದ ಅವನು, ಊಟ ಎಲ್ಲ ಮಾಡಿಕೊಂಡು ತುಂಬ ಚೆನ್ನಾಗಿದ್ದ. ಈಗ ನಾವು ಬೆಳಿಗ್ಗೆ ಗಯಾಶ್ರಾದ್ದ ಮಾಡಿದ ತಕ್ಷಣ ಆ ಜೀವಿ ಎಲೆಯಲ್ಲಿರೋ ಉಚ್ಚಿಷ್ಟ ತಿಂದುಕೊಂಡು ಜೀವ ಬಿಡ್ತು. ಮುತ್ತಜ್ಜನಿಗೆ ಒಳ್ಳೆಯದು, ಲೋಕ ಪ್ರಾಪ್ತಿಯಾಗಿದೆ ಅಂತ ಹೇಳ್ತಾರಂತೆ. ಅದಕ್ಕೆ ತಕ್ಕನಂಗೆ ಗೌರವದಿಂದ ನಾವೇನು ಮಾಡಿದ್ವಿ, ದಹನ ಕ್ರಿಯೆ ಎಲ್ಲ ಮಾಡಿಸಿದ್ದೀವಿ ಅಂತ ಹೇಳಿ, ಅದಕ್ಕೆ ಆ ಪೂರ್ಣಾನುಗ್ರಹಕ್ಕೆ ಪಾತ್ರ ಮಾಡಿದಾನಲ್ಲ ಭಗವಂತ, ಅವನಿಗೆ ನಾವು ನಮಸ್ಕಾರ ಹಾಕಬೇಕಪ್ಪ ಅಂತ ಹೇಳ್ತಾರಂತೆ. ಆನಂದದಾಸರಿಗೆ ಖುಷಿನೋ ಖುಷಿ, ಅಲ್ಲ ಅಣ್ಣ ಗಯಾ ಹೋಗಿದ್ದಾನೆ, ಇಲ್ಲೂ ಬಂದು ಮಾತಾಡಿದಾನಲ್ಲ ಅಣ್ಣ ಅಂದ್ಬಿಟ್ಟು ಅವ್ರಿಗೆ ತುಂಬ ಖುಷಿ ಆಯ್ತಂತೆ. ಆಯ್ತಾ? ಸೊ ಈ ರೀತಿ ಅವ್ರ ಮುತ್ತಜ್ಜಂಗೆ ಅವ್ರು ಯಾವ ರೀತಿ ಮುಕ್ತಿ ಕೊಡಿಸಿದ್ರು ಅನ್ನೋ ಅಂಥದ್ದು ಇವತ್ತಿನ ಸ್ಟೋರಿ. ಇದರಲ್ಲಿ ಡೌಟ್ ಬಂದಿದ್ದು ಏನು ಅಂದರೆ, ಅದೇ ಧರ್ಮವ್ರತ ಇದ್ಲಲ್ಲ, ಅವಳಿಗೆ ಪಾಪ ಅವಳೇನು ಮಿಸ್ಟೇಕ್ ಮಾಡಿದ್ಲು ಅಲ್ವಾ, ಬ್ರಹ್ಮನ್ನ ಅವರು ನೋಡೋಕೆ ಹೋಗಿದ್ದಲ್ಲ ಸತ್ಕಾರ ಮಾಡೋದಕ್ಕೆ, ಯಾಕೆ ಶಾಪ ಕೊಟ್ಟರು? ಮರೀಚಿಗಳಿಗೆ ಹಂಗಾರೆ ಅಷ್ಟು ಬುದ್ಧಿ ಇರಲಿಲ್ವಾ? ಬ್ರಹ್ಮನ್ ಮಕ್ಕಳು, ಈಸ್ ನಾಟ್ ಅನ್ ಆರ್ಡಿನರಿ ಪರ್ಸನ್, ನಮ್ಮ ಥರ ಅಲ್ಲ ಅವರು, ಬ್ರಹ್ಮನ್ ಮಕ್ಕಳಾಗಿರುವಂಥ ಮರೀಚಿ ಈ ಥರ ಯಾಕೆ ಶಾಪ ಕೊಟ್ಟರು ಅಂತಂದರೆ, ಮರೀಚಿಗೆ ಗೊತ್ತಿಲ್ದಂಗೆ ಏನಲ್ಲ, ಅವ್ರಿಗೆ ಭಗವಂತನ ಮುಂದಿನ ಪ್ಲಾನ್ ಈಗಲೇ ಗೊತ್ತಾಗ್ಬಿಟ್ಟಿರುತ್ತೆ. ಭಗವಂತ ಮುಂದೆ ಗಯಾಸುರ ಅನ್ನೋ ಅಂತವ್ನು ಬರಬೇಕು, ಅವನನ್ನು ಅಲ್ಲಾಡಿಸ್ಬಾರ್ದು, ಅವ್ನು ಅಲ್ಲಾಡೋದು ನಿಲ್ಲೋದಕ್ಕೆ ಒಂದು ಕಲ್ಲು ಇಡಬೇಕು ತಲೆ ಮೇಲೆ, ಅದ್ರ ಮೇಲೆ ಪಾದ ಇಡಬೇಕು, ಇದೆಲ್ಲ ಭಗವಂತನ ಪ್ಲಾನ್ ಅಂತ ಮರೀಚಿಗೆ ಆಲ್ರೆಡಿ ಗೊತ್ತಿರುತ್ತೆ. ಆ ಕಲ್ಲು ಅಂತ ಪವಿತ್ರವಾಗಿರೋ ಕಲ್ಲು, ಭಗವಂತನ ಪಾದ ಸಿಕ್ಕೋ ಅಂತ ಕಲ್ಲು, ಅದು ಅವ್ರ ವೈಫ್ ಆದರೆ ಅವ್ರಿಗೆ, ಅವರು ಸ್ವಾಂಶರೇಪ್ಪ, ಮತ್ತೆ ಇವರೆಲ್ಲ ದೇವತೆಗಳೆಲ್ಲ ಒಂದು ರೂಪದಲ್ಲಿ ಕಲ್ಲಲ್ಲಿ ಇರ್ತಾರೆ, ಮತ್ತು ಅವ್ರ ಲೋಕದಲ್ಲಿ ಅವ್ರು ಇರ್ತಾರೆ ಅವ್ರ ಪತಿ ಜೊತೆನೆ, ಅದೇನೇನು ಡಿಫ್ರೆನ್ಸ್ ಇಲ್ಲ. ಸೊ ಆ ರೀತಿ ಅದನ್ನು ಯೋಚನೆ ಮಾಡಿಬಿಟ್ಟು ಅವ್ರೇನು ಮಾಡ್ತಾರೆ, ಅವ್ರಿಗೆ ಆ ಶಾಪ ಕೊಡ್ತಾರೆ. ಆ ರೀತಿ ನಾವು ಅರ್ಥ ಮಾಡ್ಕೋಬೇಕು ಹೊರತು ನಾಟ್ ಅದರ್ವೈಸ್. ಅದಕ್ಕೇನೆ ನಮಗೆ ಆಚಾರ್ಯರುಗಳ ಹೆಲ್ಪ್ ಬೇಕು, ಹೌ ಟು ಅಂಡರ್ಸ್ಟ್ಯಾಂಡ್ ದ ಇನ್ಸಿಡೆಂಟ್ಸ್ ಅಂತ. ಸುಮ್ಮನೆ ಮೇಲ್ಗಡೆ ನಾವು ನೋಡ್ಕೊಂಡು ಹೋದ್ರೆ ಕಥೆಯಲ್ಲಿ ನಮ್ಗೆ ಏನೇನೋ ರಬ್ಬಿಶ್ನೆಸ್ ಕಾಣಿಸುತ್ತೆ, ಆದರೆ ಅದನ್ನು ಆಳಕ್ಕಿಳಿದು ಹೇಗೆ ಅರ್ಥ ಮಾಡ್ಕೋಬೇಕು ಅನ್ನೋವಂಥದ್ದನ್ನ ಆಚಾರ್ಯರೇ ನಮಗೆ ಕಳಿಸ್ಕೊಡೋದು, ದಾಸರೇ ನಮಗೆ ಕಲಿಸ್ಕೊಡೋದು. ಆಯಿತಾ? ಅದಕ್ಕೆ ಆಲ್ವೇಸ್ ವಿ ಹ್ಯಾವ್ ಟು ರಿಲೇ ಆನ್ ದ ಅಥೆಂಟಿಕ್ ಇದನ್ನು ಸಂಪ್ರದಾಯನ ಹಿಡ್ಕೊಂಡು ನಾವು ಮಾಡಿದಾಗ ಈ ಡೌಟ್ಗಳಿಗೆಲ್ಲ ಉತ್ತರ ಸಿಗ್ತಾ ಹೋಗುತ್ತೆ ನಮಗೆ. ಆಯಿತಾ? ಇವತ್ತಿಂದು ಇಲ್ಲಿ ಮುಗಿಸೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀಕೃಷ್ಣ ಅರ್ಪಣಮಸ್ತು.